ಓ ಏನ್ರೋ ಇವತ್ತು ಲೇಟೇನಾ? ಇಪ್ತಿ ಪೇಸ್ರೆ ಲವ್ ನಂಗೆ ತೆಮಿಳ್ ಬರಲ್ಲ ಆದ್ರೂ ನಾನು ಈ ಪ್ರಿಯಾ ಪೇಸ್ರೆ ಏನೀಗ ಇಬ್ರು ಕಿತ್ತಾಡ್ತಾರೆ, ಓನರ್ ಬೈತಾರೆ. ನಡೀರಿ ಸುಮ್ನೆ. என்ன இது யார்கிட்ட இது கேளது? 10, 11, 12. என்னடா எனக்கு ಹೆಡ್ಲೈನ್ಸ್? ಲೋ ಆ ಬಾಣ್ಲಿ ಮನೆಯಾಗ ಬೇಗ ಪೇಪರ್ ಹಾಕಿಲ್ಲ ಅಂದ್ರೆ ಓನರ್ ಕೊಡ್ತಾರೆ ನಂಗೆ ಡೆಡ್ ಲೈನ್ಸ್. ಫಸ್ಟ್ ಕನ್ನಡ ಮಾತಾಡೋದು ಕಲಿ, ಆಮೇಲೆ ಓದುವಂತೆ. ಓನರ್ ಬಂದ್ಬಿಟ್ಟು ಇವತ್ತು ಲೇಟು. ಲವ್ ನೀವೆಲ್ಲ ಇನ್ನು ಚಿಕ್ಕ ಚಿಕ್ಕ ಹುಡುಗರು ಕಣ್ರೋ. ಬೆಳಿಗ್ಗೆ ಹೊತ್ತು ಬೇಗ ಇದ್ದು ಪ್ರಪಂಚ ನೋಡ್ರಿ. ಈಗ್ಲೇ ಸೋಂಬೇರಿಗಳಾಗ್ಬೇಡಿ ಕಣ್ರೋ. ಯಾರ ಮನೆ ಕಲೆಕ್ಷನ್ಗೆ ಹೋದ್ರು ನಿಮ್ ಹುಡುಗರು ಪೇಪರ್ ಲೇಟಾಗಿ ಹಾಕ್ತಾರೆ ಅಂತ ಬೈತಾರಲ್ರೋ. ಸರಿ ಇನ್ಮೇಲಾದ್ರೂ ಬೇಗ ಪೇಪರ್ ಹಾಕ್ರಿ. ತಗೊಳ್ರಿ, ನಾನಿನ್ ಬರ್ತೀನಿ. ಲೋ ಏನು ಯಾವಾಗ್ಲಿ ಇದಿದೆ ಕೊಡೋ 200 ರೂಪಾಯಿ ಸಂಬಳಕ್ಕೆ 200 ಮಾತಾಡಿದ್ರೆ ಅವತ್ತು ಕಲಿಸಿಲ್ಲ. ಸರಿ ಎಲ್ಲ ಪೇಪರ್ ಹಾಕಿದ್ಮೇಲೆ ಅಲ್ಲೇ ಸಿಗೋಣ. ಸರಿ ಸರಿ. ಪೇಪರು ನೆಕ್ಸ್ಟ್ ಬಂದಿಲ್ಲ. ಎಷ್ಟೊತ್ತು ಬರ್ತಾನೋ ಏನೋ. ಇನ್ನೂ ಕಾಯ್ತವ್ರೆ. ಕಾಫಿ ತಗೊಳ್ರಿ. ನೀವೇನ್ರಿ ಇನ್ನು ಪೇಪರೇ ಬಂದಿಲ್ಲ, ಅವಲ್ಲೇ ಕಾಫಿ ತಂದಿಟ್ಬಿಟ್ರಾ? ಸರಿ ಅಲ್ಲಿಡಿ. ಇವ್ರದ್ದು ಯಾವಾಗ್ಲೂ ಇದೇ ಆಯ್ತು. ಇಲ್ಲೇ ಕೂತವ್ರಲ್ಲಪ್ಪ, ಏನು ಬೈತಾರ ಗೊತ್ತಿಲ್ಲ. ತಾತ ಬಿಸಿ ಬಿಸಿ ಸುದ್ದಿ ಪೇಪರ್. ಯಾಕೋ ಲೇಟು? ಅದು ಹೋಮ್ವರ್ಕ್ ಜಾಸ್ತಿ ಇತ್ತು, ಮನ್ಗದ್ ಲೇಟ್ ಆಯ್ತು. ಎಲ್ಲ ಮಾಡಿದ್ಯಾ ಹೋಮ್ವರ್ಕು? ಪಾ ಬಚಾವಾದೆ. ಪೇಪರ್ ಹಾಕೋದ್ ಲೇಟ್ ಆದ್ರೂ ಪರವಾಗಿಲ್ಲ, ಸ್ಕೂಲಿಗೆ ಲೇಟ್ ಆಗಿ ಹೋಗ್ಬೇಡ. ಸರಿ ತಾತ ಆಯ್ತು, ಬರ್ತೀನಿ. ಒಳ್ಳೆ ಹುಡುಗ. ಇವತ್ತು ಲೇಟ್ ಆಯ್ತು. ಅಮ್ಮ ಟಿಫನ್ ರೆಡಿನಾ? ಹಾ ಮಗ್ನೆ ರೆಡಿ ಆಗಿದೆ. ಅಮ್ಮ ಟೈಮ್ ಆಯ್ತು. ಹಾ ಬಂದೆ, ಮಗು ಬಾಕ್ಸ್ ತುಂಬ್ತಾ ಇದ್ದೀನಿ. ಲೇಟ್ ಆದ್ರೂ ಟಿವಿ ಬಿಡಲ್ಲ. ನಿರಂತರ ವಾರ್ತೆಗಳಿಗಾಗಿ ಉದಯ ನ್ಯೂಸ್ ಚಾನೆಲ್ ವೀಕ್ಷಿಸಿ. ಶ್ರೀಧರ್ ಶರ್ಮಾ, ಸುನಂದಾ ಸುರೇಶ್. ಲೇ ಹುಷಾರು, ಮಕ್ಕಳ ಕಳ್ತನ ಜಾಸ್ತಿ ಆಗಿದೆ. ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಿನ್ನೆ ಅಂತೂ ಅವ್ರನ್ನ ಬಿಟ್ಟೋಗಿದ್ದೆ ಸರಿ ಕಣೋ. ಫಿಲಮ್ ಮಾತ್ರ ಸೂಪರ್ ಆಗಿತ್ತು. ನೀವು ಸರಿ ಬಿಡು, ಇವತ್ತು ಶುಕ್ರವಾರ ಯಾವ ಫಿಲಂ ರಿಲೀಸು ಗೊತ್ತಿಲ್ಲ ಮಚ್ಚ. ಬಾ ಮಚ್ಚ ನೋಡೋಣ. ನನ್ನೇ ಬಿಟ್ಟೋದ್ರಲ್ಲ, ತಗೋ. ಸ್ನಾನನೇ ಮಾಡಲ್ವೇನೋ? ಮಾಡಿಸ್ತ್ಯಾ? ತಿರ್ಗಾ ತಗೋ ನಿಂದೆಲ್ಲ ಲೇ. ತಗೋ ಮಚ್ಚ, ನಿಂಗು ಇಲ್ಲೇ ಇಕ್ಕಿದ್ನಲ್ಲ, ಕಾಣುವಲ್ದು, ಎಲ್ಲೋಯ್ತು ಮಚ್ಚ? ಹೋಗಿ ಏನಲ್ಲಿ ಈ ನನ್ ಮಗಂಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಅಜ್ಜಿ ಪೇಪರ್ ಐತಾ? ಯಾವ ಪೇಪರ್ ಅಪ್ಪ? ಉದಯವಾಣಿ ಇದೆಯಾ? ಈಗ ತಗೊಂಡೋದ್ರಪ್ಪ. ಲೋ ಲೋ ಲೋ, ಇವಾಗ ತಾನೇ ಯಾರೋ ತಗೋದ್ರು ಅಂತ. ಓ ಹೌದಾ? ಮತ್ತೆ ಬರೋ ಗೋಪಾಲನ ಅಂಗಡಿ ಹತ್ರ ಹೋಗೋಣ. ಏನೋ ಮಚ್ಚ, ಇನ್ನೂ ಲೆಕ್ಕ ಅಣ್ಣ ಉದಯವಾಣಿ ಪೇಪರ್ ತಗೋ ಮಚ್ಚ. ಇಲ್ಲ ಕಣ, ಖಾಲಿ ಆಗಿದೆ. ಓ ಹೌದಾ? ಮತ್ತೆ ಯಾಕೆ ಇನ್ನು ಅಂಗಡಿ ಓಪನ್ ಅಲ್ಲ ಐತೆ? ಏನೋ? ಈ ಅಂಗಡಿ ಅಯ್ಯೋ ನನ್ನ ಮಕ್ಕಳ, ನೀವು ಈಸ್ಕೊಳ್ಳೋ 2 ರೂಪಾಯಿ ಪೇಪರ್ಗೆ ನಾನು ಅಂಗಡಿ ಬಾಕ್ಲಾಕ್ಬೇಕಾ? ನಿಂತ್ಕೊಳ್ರಿ, ಬರ್ತೀನಿ. ನೋಡಿದ್ರಲ್ಲ, ಒಂದು ಕಾಲ ಇತ್ತು. ಬೆಳಗ್ಗೆ ಬೇಗ ಎದ್ದು ಖುಷಿಯಾಗಿ ಪೇಪರ್ ಹಾಕೋಕ್ಕೆ ಹೋಗ್ತಿದ್ದಂಥ ಹುಡುಗರು. ಬೆಳಗ್ಗೆ ಮನೆ ಬಾಗಿಲ ಹತ್ರ ನ್ಯೂಸ್ ಪೇಪರ್ ಬಿದ್ದಿದ್ದ ಸದ್ದು ಕೇಳಿದ್ರೆ ಸಾಕು, ಒಂದು ಖುಷಿ ಇತ್ತು. ಆಗಿನ ಯುವಕರು ಸಿನಿಮಾ ಸುದ್ದಿ ಬಗ್ಗೆ ತಿಳ್ಕೋಬೇಕು ಅಂದರೆ ನ್ಯೂಸ್ ಪೇಪರ್ನ ಹುಡುಕೊಂಡು ಹೋಗ್ತಾ ಇದ್ರು. ಸಂಜೆ ಆದರೆ ಸಾಕು, ಕುಟುಂಬದ ಎಲ್ಲರೂ ಟಿವಿ ಮುಂದೆ ಕೂತು ಸುದ್ದಿ ನೋಡ್ತಿದ್ವಿ. ಆಗಿನ ವಾರ್ತೆಗಳು, ಧಾರಾವಾಹಿಗಳು ವಿದ್ಯೆ ಇಲ್ಲದೆ ಇರೋರ್ನೂ ಕೂಡ
ವಿಚಾರವಂತರನ್ನಾಗಿ ಮಾಡ್ತಿದ್ವು. ಮಾಧ್ಯಮ ಅಂದರೆ ಒಳ್ಳೆ ರೀತಿಯಲ್ಲಿ ವಿಚಾರಗಳನ್ನು ಪ್ರೇಕ್ಷಕರಿಗೆ ತಲುಪಿಸ್ತಾ ಇತ್ತು. ಆದರೆ ಇವತ್ತಿನ ಸುದ್ದಿ ಮಾಧ್ಯಮ, ಐ ಮೀನ್ ಮೀಡಿಯಾ, ಕೆಲವು ಮೀಡಿಯಾಗಳು ವಿಚಾರವನ್ನು ತಲುಪಿಸಬೇಕು ಅನ್ನೋ ಭರದಲ್ಲಿ ಎಂಥ ವಿಚಾರವನ್ನು, ಚಿಂತನೆಯನ್ನು ನಾವು ಈ ಸಮಾಜಕ್ಕೆ ತಲುಪಿಸ್ತಾ ಇದ್ದೇವೆ, ಜನರ ಮೇಲೆ ಎಂಥ ವ್ಯತಿರಿಕ್ತ ಪರಿಣಾಮ ಬೀರ್ತಿದೆ ಅನ್ನೋದನ್ನು ನೀವೇ ನೋಡಿ. ಮಗ ಸೈಡ್ ಬಾ ಅಣ್ಣ, ಒಂದು ಜ್ಯೂಸ್ ಕೊಡೋಣ. ಏನೋ ಮಗ ಇದು ಲೀಕ್ ಆಗ್ಬಿಡ್ತಾವ. ಏನು ಪೆನ್ನು ನಾನೆಲ್ಲೋ ನಂದು ಅನ್ಕೊಬಿಟ್ಟೆ. ಹಾ ಏನೋ ನನ್ನ ಪೆನ್ನು ಅನ್ಕಂಡೆ. ಹಾಂ 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 ಅಂದ್ಕೊಂತಿ ಕಣ ನೀನು. ಲೋ ಮಗ ಬರ್ರೋ ಬೇಗ ಹೋಗೋಣ. ಲೋ ವಿನೋದ, ಯಾಕೋ ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಬಾ ಬಂದು ಕೂತ್ಕೋ. ಅಣ್ಣ ಮುರ್ಕಿಂಕೋ ಅಣ್ಣ. ಅಯ್ಯೋ ಲೋ ಮಗ, ನಮ್ಮ ಕಾಲೇಜ್ ಹತ್ರ ನಮ್ಮ ಹುಡುಗಿನ ಯಾರೋ ರೇಗಿಸ್ತಾ ಇದ್ರು ಅಂತ ಕೇಳೋಣ ಅಂತ ಹೋದೆ. 6-7 ಜನ ಸೇರ್ಕೊಂಡು ಸರಿಯಾಗಿ ಬಾರಿಸ್ಬಿಟ್ರು ಕಣ್ರೋ. ಬರ್ರೋ ಮಗ ಹೋಗೋಣ. ಲೋ ಮಗ, ಯಾರು ಹೇಳು? ಸೀನವ್ರ ಹುಡುಗರ? ಹ್ಞೂ ಮಗ, ಮೋಸ್ಟ್ಲಿ ಅವರು ಅದೇ ಹೆಸರು ಹೇಳ್ತಾ ಇದ್ರು ಅನ್ಸ್ತೈತೆ. ಮಗ ನನ್ನ ಮಾತು ಕೇಳು, ಸುಮ್ಮನೆ ಮನೆಗೆ ಹೋಗು. ಅವ್ರ ಸವಸ ಸರಿಯಲ್ಲ. ಯಾಕೋ ಭಯನಾ? ಲೋ ಎಲ್ರ ಮುಂದೆ ಬೇಜಾನ್ ಬಾರಿಸ್ಬಿಟ್ರು ಕಣ್ರೋ ಬೋಳಿ ಮಕ್ಕಳು. ನಾಳೆಯಿಂದ ಕಾಲೇಜ್ ಹತ್ರ ಹೋದ್ರೆ ಮರ್ಯಾದೆ ಇರಲ್ಲ ಕಣ್ರೋ. ಬನ್ರೋ ಹೋಗೋಣ. ನೋಡು ಮಗ, ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ. ಅವ್ರು ಒಳ್ಳೆಯರಲ್ಲ ಮಗ. ನಾವಿನ್ನೂ ಇಲ್ಲಿ ಓದಬೇಕು. ಪ್ಲೀಸ್ ಬೇಜಾರು ಮಾಡ್ಕೊಂಬೇಡ ಮಗ. ಬಾ ಕೂತ್ಕೋ, ಟೀ ಕುಡಿ. ಸರಿ ಬಿಡ್ರಪ್ಪ, ನೀವೇನಂತ ಗೊತ್ತಾಯ್ತಲ್ಲ. ನಾ ಏನ್ ಬೇಕೋ ನಾನು ಮಾಡ್ತೀನಿ, ಬರ್ತೀನಿ. ಅತ್ತ ಜ್ಯೂಸ್ ಆದ್ರೂ ಕುಡ್ಕೋ ಹೋಗ. ಹೋಗ್ರಲ್ಲ, ನಿಮ್ ಜ್ಯೂಸು ಕಾಪಿ ಯಾವನ್ ಬೇಕೋ, ಬರಲ್ಲ ಅಂದ್ರೆ ಬರಲ್ಲ ಅನ್ಬೇಕು. ಇವ್ ಅದಕ್ಕೆ ಕಾಳು ಕಟ್ಟುಗಳು ನಂಬಾರ್ದು. ಇದು ಬೇರೆ. ಎಲ್ಲೇ ನಿಮ್ಮಮ್ಮ? ಅಮ್ಮ ಬಟ್ಟೆ ಒಗೆಯಕ್ಕೆ ಹೋಗೈತೆ. ಕಾಟು ಮಾಡ್ತಾನೆ ಮಕ್ಕ ಬೇರೆ. ಗಾಂಜಾ ಅಮಲ್ನಲ್ಲಿ ಯುವಕನ ಬರ್ಬರ ಹತ್ಯೆಯಾಗಿದೆ. ಯುವಕನ ಹತ್ಯೆ ನಂತರ ವಿಕೃತವಾದಂತಹ ಒಂದು ಸೆಲ್ಫಿ ವಿಡಿಯೋ ಕೂಡ ಮಾಡಿದ್ದಾನೆ. ಕೊಲೆ ಮಾಡಿದಂತಹ ವ್ಯಕ್ತಿ ಶವದ ಮುಂದೆ ಸೆಲ್ಫಿ ವಿಡಿಯೋ ಮಾಡಿದ್ದಾನೆ ಆರೋಪಿ. ಕೊಲೆ ಮಾಡಿರುವಂತಹ ಆರೋಪಿ ಹಾಸನದ ಬಿಟ್ಟಗೌಡನಹಳ್ಳಿಯಲ್ಲಿ ನಡೆದಂತಹ ಘಟನೆ. ಏನೋ ಬರೀ ಕೊಲೆ ಸುಲಿಗೆನೆ ತೋರಿಸ್ತಾವ್ರೆ. ಚೇಂಜ್ ಮಾಡೋ ಫಸ್ಟ್. ಪಕ್ಕದಲ್ಲಿ ಮಕ್ಕಳಿದಾರೆ, ಗಮನ ಇಲ್ವಾ ನಿನ್ಗೆ? ಚೇಂಜ್ ಮಾಡೋ. ಆಗಿರುವಂತಹ ದುರ್ದೈವ. ಯಾವಾಗ್ಲೂ ಏನೊಂದು ಒಂದು ಕತೆ ಮಾಡ್ತಾನೆ ಇರ್ತಾರೆ. ಕಾಲೇಜಲ್ಲಿ ಅವ್ರದ್ದೊಂದು, ಮನೆಗೆ ಬಂದರೆ ಇವ್ರದ್ದೊಂದು. ಯಾರು ಮಾಡೋದು? ಮಚ್ಚ ಶಂಕರ, ಹಾಂ ಅವನಿಗೆ ಮಾಡೋಣ. ಏನು ಸಾಯ್ತಾಡ್ತಾನೋ ಏನೋ. ಹಲೋ ಮಗ ಶಂಕರ, ಎಲ್ಲಿದೆಯೋ? ಏನಿಲ್ಲ ಮಗ, ಒಂದು ಸಣ್ಣ ಕೆಲಸ ಆಗಬೇಕಾಗಿತ್ತು. ಕಾಸು ಅಲ್ಲ ಕಣ ಮಗ. ಇವಾಗ ತಾನೇ ಟಿವಿಲಿ ನ್ಯೂಸ್ ನೋಡಿದೆ, ಗಾಂಜಾ ಹೊಡೆದೆ ಧೈರ್ಯ ಬರುತ್ತಾ? ಕೊಲೆ ಎಲ್ಲ ಮಾಡ್ಬೋದ ಮಗ? ನಿಂಗೆಲ್ಲ ಹೇಳ್ತೀನಪ್ಪ. ನಂಗೆ ಫಸ್ಟ್ ಗಾಂಜಾ ಕೊಡ್ಸಪ್ಪ, ನನ್ಗೆ ಇವಾಗಲೇ ಬೇಕು. ಏನೋ ಮಗ, ಗಾಂಜಾ ನಮಗೆ ಸಿಗ್ತಾ ಇರೋದೇನೋ, ಆರಾಮಾಗಿ ಸಿಗುತ್ತೆ. 2,000 ರೂಪಾಯಿ ಎತ್ಕೊಂಡು ಬಾ. ಏನೋ 2,000ನಾ? 2,000. 2,000 ಇದ್ರಪ್ಪ, ಇಲ್ಲಂದ್ರೆ ಬೇಡ. ಸರಿ, ಎಲ್ಲಿ ಬರಲಿ? ಅದೇ ನಾವು ಒಟ್ಟಾಗ್ತಿದ್ವಲ್ಲ ಗ್ರೌಂಡು, ಅಲ್ಲಿಗೆ ಬಂದ್ಬಿಡು. ಸರಿ ಸರಿ. ಹೇ ಮಗ, ಫೋನ್ ಪೇ ಮಾಡ್ಬಿಡು, ನೀನು ಬರೋಷ್ಟು ತಂದಿರ್ತೀನಿ. ಆಯ್ತಪ್ಪ. ಇದೇ ನಂಬರಾ? 100% ಇದೇ ನಂಬರ್. ಸರಿ, ಬಂದೆ ನೋಡು. ಇಲ್ಲೇ ಎಲ್ಲೋ ಇರ್ತಾನೆ, ಫೋನ್ ಮಾಡ್ಬೇಡ. ಬೇರೆ ಫೋನ್ ಮಾಡ್ತಾ ಇದ್ದಾನೆ. ಅದೇ ನನ್ನ ಮಗ ಕಟ್ ಮಾಡ್ತಾನೆ. ಇನ್ನೊಂದ್ಸಲಿ
ಲೋ ಮಗ ವಿನೋದ, ಇಲ್ಲೇ ಇದ್ದಾನೆ ಬಡ್ಡಿ ಮಗ. ಲೋ ಮಗ ವಿನೋದ, ಎಷ್ಟು ದಿನ ಆಯ್ತು ನೀನ್ ನೋಡಿ. ಏನಾಯ್ತು? ಬಾ ನಮ್ಮ ಅಣ್ಣವ್ರ ಗ್ಯಾಂಗ್ ಪರಿಚಯ ಮಾಡ್ಕೊಡ್ತೀನಿ. ಎಲ್ಲ ಮಗ ಗಾಂಜಾ? ಲೋ ಮಗ, ನೀನೇನು ಜೋರ ಕೇಳ್ತಾ ಇದೀಯಾ? ಯಾರಾದ್ರೂ ಕೇಳಿಸ್ಕೊಂಡು ಪೊಲೀಸರ್ಗೆ ಹಾಕೋಬಿಟ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಮಗ. ನೀನ್ ಫಸ್ಟ್ ಬಾ, ಒಳಗಡೆ ಹೋಗೋಣ. ನೋಡಿಯಪ್ಪ, ಒಂದ್ ಸೆಕೆಂಡ್ಗೆ ಬೀಜ ಬಾಯ್ಗೆ ತರಿಸ್ಬಿಟ್ನಪ್ಪ. ಅಲ್ಲಿ ಕೂತವ್ರಲ್ಲ, ಡೈಲಾಗ್ ಪ್ರಾಕ್ಟೀಸ್ ಮಾಡೋ. ನಮ್ಮ ಅಣ್ಣ, ಇವರೆಲ್ಲ ನಮ್ಮ ಅಣ್ಣನ ಬ್ಯಾಚ್. ಮಾತಾಡೋದು ಸರಿ ಬಿಡು. ಗುರು, ನನ್ನ ಫ್ರೆಂಡ್ ವಿನೋದ್ ಅಂತ. ಹಾಯ್ ಗುರು. ಹಾಯ್ ಗುರು. ಏ ಮಚ್ಚ, ಎಲ್ಲೋ ಗಾಂಜಾ? ಏನೋ 5 ನಿಮಿಷನಾ? ನೀನ್ ತಂದಿದ್ಯಾ ಇಲ್ಲ ಹೇಳಪ್ಪ, ನಾನು ಮೊದಲೇ ಬೇರೆ ಟೆನ್ಷನ್ ಅಲ್ಲಿದ್ದೀನಿ. ಏಯ್ ರಾಜಾ, ಯಾಕೇನಾಯ್ತು? ಏನಾರು ಮಕ್ಕರ್ ಗಿಕ್ಕರ್ ಮಾಡಿದ್ನೇನೋ ನಾನು ಅವ್ರ ಅಣ್ಣ ಅಂತೇಳಿ? ಯಾಕೋ ಶಿಷ್ಯ, ಮತ್ತೆ ಏನಾರು ತರಲೆ ಕೆಲಸ ಮಾಡ್ತಾ ಇದೆಯಾ ಹೆಂಗೆ? ಬನ್ರಿ ಇಲ್ಲಿಬ್ರು. ಒಂದು ನಿಮಿಷ ಇರ ಅಣ್ಣ. ಏನಿಲ್ಲ ಅಣ್ಣ, ನನ್ನ ಫ್ರೆಂಡು ವಿನೋದ್ ಅಂತ. ತುಂಬ ದಿನ ಆಯ್ತು ಸಿಕ್ಕಿ, ಒಳ್ಳೆ ಹುಡುಗ. ಅದೇನೋ ಗೊತ್ತಿಲ್ಲ, ಇವತ್ತು ಫೋನ್ ಮಾಡಿಬಿಟ್ಟು ಮಚ್ಚ ಗಾಂಜಾ ಹೊಡೆದು ಧೈರ್ಯ ಬರುತ್ತಾ, ಕೊಲೆ ಮಾಡ್ಬೋದು ಅಂತ ಕೇಳ್ದ. ಅದಕ್ಕೆ ಇಲ್ಲಿ ಕರ್ಕೊಂಬಂದೆ, ಒಂದು ಶೂಟ್ ಹಾಕ್ಸೋಣ ಅಂತ. ಓ, ಅವ್ನು ಕೊಲೆ ಮಾಡ್ಬೋದಾ ಅಂತ ಕೇಳಿದ್ದಕ್ಕೆ ನೀನು ಶೂಟ್ ಹಾಕ್ಸಕ್ ಕರ್ಕೊಂಡ್ ಬಂದ? ಅಣ್ಣ, ಏಯ್, ಯಾರೋ ನಿಂಗೆ ಹೇಳಿದ್ದು ಗಾಂಜಾ ಹೊಡಿದ್ರೆ ಧೈರ್ಯ ಬರುತ್ತೆ ಅಂತ? ಅದು ಗುರು ಏನಂದ್ರೆ, ಕತೆ ಎಲ್ಲ ಹೊಡಿಬೇಡ. ಯಾರು ಹೇಳಿದ್ದೆ ಅಲ್ಲಿ ನಿಂಗೆ ಗಾಂಜಾ ಹೊಡಿದ್ರೆ ಧೈರ್ಯ ಬರುತ್ತೆ ಅಂತ? ಗುರು ಒಂದು ನ್ಯೂಸ್ ಚಾನಲ್ ನೋಡಿದೆ ಗುರು, ಅದರಲ್ಲಿ ಗಾಂಜಾ ಹೊಡೆದಿರೋ ಮತ್ನಿಂಕ ಹುಡುಗರೆಲ್ಲ ಕೊಲೆ ಮಾಡಿದ್ರು ಅಂತ ಹೇಳ್ತಾ ಇದ್ರ. ಅದಕ್ಕೆ ನಂದು ಬೇರೆ ಯಾವುದೋ ಒಂದು ಗಲಾಟೆ ಆಗಿತ್ತು, ಅದೇ ಯೋಚನೆಯಲ್ಲಿದ್ದೆ. ಅದಕ್ಕೆ ಇವ್ನಿಗೆ 2,000 ರೂಪಾಯಿ ಕೊಟ್ಟು ಮಾಡಿಸು ಅಂದ್ರೆ ಮಾಡಿಸ್ತಾನೆ ಇಲ್ಲ ಗುರು. ಓಹೋ, ಏನೋ ಶಿಷ್ಯ, ಎಲ್ಲಿ ಮಾಲು? ಇದೆ ಅಣ್ಣ, ಇಲ್ಲಿ ಅಲ್ಲೇ. ಸರಿ ಅಣ್ಣ. ಹೇಳ್ಮೇನ್ರಿ ನನ್ನ ಮಗ. ಲೋ ರಾಜಾ, ಬಾರ ಇಲ್ಲಿ. ಪರವಾಗಿಲ್ಲ ಬಿಡುಗರು. ಲೈ ತಿಕ್ಕ ಮುಚ್ಕೊಂಡು ಬಾರ ಲೈ. ಮೊದಲು ಬಂದಿದ್ರೆ ಚೆನ್ನಾಗಿತ್ತು. ಏನು ಗುರು ಹಿಂಗೆ ಹೇಳಿದ್ದಾನೆ? ಕೂತ್ಕೊಳ್ಳೋ. ಇಲ್ಲಿ ಬಿಡುಗರು. ಕೂತ್ಕೋ, ಕೂತ್ಕೊಳ್ಳೋ ಲೈ. ತಗೋ ಅಚ್ಚು. ಇದೇನು ಗುರು ಇದು? ಸಿಗರೇಟ್ ಎಲ್ಲ ಸೇದಲ್ಲ ಗುರು? ಲವ್, ಅದು ಸಿಗರೇಟ್ ಅಲ್ಲ, ಗಾಂಜಾ ಅಂತ. ವಾ, ಇದೇನಾ ಗಾಂಜಾ? ಇನ್ನೇನು ಮಾಡ್ಬೇಕು? ಏಯ್, ಅದು ಮಾಡೋದಲ್ಲ, ಸೇದೋದು. ಏಯ್ ಲೋಡೆ, ಬಾರ ಇಲ್ಲಿ. ಇವನೇನೋ ಕೇಳ್ತಾವನೆ, ನೀನು ಇವನು ಸೇರ್ಕೊಂಡು ಮಾಡ್ಕೊಳ್ರಿ. ಹೊಡಿ ಇವಾಗ. ಜಸ್ಟ್ ಮಿಸ್ ನನ್ನ ಮಗ ಬದುಕೊಂಬಿಟ್ಟ. ಮಗ ಇದೇ ಕಣ ಗಾಂಜಾ. ಹೊಡೆದು ತೋರಿಸ್ತೀನಿ ಇರು. ಬಿಟ್ಟು ನನ್ನ 2,000 ರೂಪಾಯಿಗೆ ಇವನಾಗೆ ಬಿಡ್ತ. ತಗೋ ಹೊಡಿ, ಹೊಡೆದು ಕೊಡು. ಸರಿ ಬಿಡ, ಸರಿಯಾಗಿ ಸಿಕ್ಕವ್ ನಿನ್ಗೆ. ಅವ್ನು ನೋಡಿದ್ರೆ ಮಾಡಿಸು ಅಂತಾನೆ, ನೀನು ನೋಡಿದ್ರೆ ಒಡಿ ಅಂತ್ಯ. ಈ ವಯಸ್ಸಲ್ಲಿ ಹಾಳಾಗಕ್ಕೆ ಹಾಳು ಮಾಡೋಕ್ಕೆ ಕಾಯ್ತಾ ಇರ್ತೀರಲ್ಲ, ಏನೋ ಮಾಡ್ರಪ್ಪ. ಅವ್ನು ಮಾಡಿಸು ಅಂತಾನೆ, ನೀನು ಅವನಿಗೆ ಒಡಿ. ಗುರು ಇರ್ಲಿ ಬಿಡಿ ಗುರು, ಪ್ಲೀಸ್. ಮಗ ನೀನ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನೀನ್ ಆರಾಮಾಗಿ ಗಾಂಜಾ ಹೊಡಿ. ಲೋ ಮಗ ವಿನೋದ, ಅವಾಗಲೇ ಏನು ಹೇಳ್ತಿದ್ದಲ್ಲ, ಈಗ ಹೇಳು ಏನಾಯ್ತು ಅಂತ. ಲೈ ಲೋಡಕ್ಕೆ ಬಾಲ್, ಇದೇ ಫಸ್ಟು ಇದೇ ಲಾಸ್ಟು. ಯಾರ ಹತ್ರ ಆದ್ರೆ ಗಾಂಜಾ ಇಸ್ಕೊಳಕ್ ಕಾಸು ಇಸ್ಕೊಳ್ಳೋದು, ಇಂಥ ಒಳ್ಳೆ ಹುಡುಗನ ಕರ್ಕೊಬಂದು ಹಾಳು ಮಾಡೋದು. ನಾನು ಯಾವತ್ತಾರು ನೋಡಬೇಕು,
ಎಷ್ಟು ಕೊಟ್ಟು ತಂದೆ? 2,000 ಅಣ್ಣ. ಎಲ್ಲಿಂದ ತಂದೆ? ಚಾನ್ ಮಾಲ್ ಅಣ್ಣ. ನೋಡ್ರು ಚಾನ್ ಮಾಲ್ ಅಂತೆ. ಏಯ್ ಇಷ್ಟು ನನ್ನ ಹತ್ರ 1,000 ರೂಪಾಯಿ ತಾನೆ. ಹೌದಾ ರಾಜಾ? ಹ್ಞೂ ಅಣ್ಣ. ಕಲ್ಯಾಣ ಮಗ ಅವನೇ ಅಮರ್ಸ್ತಾವನೆ. ಮತ್ತೆ ಮುಚ್ಕೊಂಡು 1,000 ರೂಪಾಯಿ ಅವ್ನಿಗೆ ವಾಪಸ್ ಕೊಟ್ಟು ಅವನಿಗೆ ಮನೆಗೆ ಬಿಟ್ಟು ಬಾ. ತಮ್ಮ, ಯಾವತ್ತು ಸುಮ್ಮನೆ ಏನಾನ ನೋಡಿ ಕೇಳಿ ಹಾಳಾಗಬಾರ್ದು. ಈ ಟಿ ವಿ ಚಾನಲ್ಲು ನ್ಯೂಸ್ ಚಾನಲ್ ಎಲ್ಲ ಏನಿದ್ರು ಎಂಟರ್ಟೈನ್ಮೆಂಟ್ ಅಷ್ಟೇ. ಅದು ಬಿಟ್ಟು ನೀವೇನ್ರ ನಿಮ್ಗೇನ್ರ ಆಗೈತೆ ಇವತ್ತಿನ ಜನ್ರೇಷನ್ಗಳಿಗೆ? ಕೆಟ್ಟದ್ದು ಅಂದರೆ ಬೇಕು ಬೇಕು ಅಂತ ಹತ್ರ ಹೋಗ್ತೀರಾ? ಒಳ್ಳೇದು ತೋರಿಸ್ತಾರೆ ತಾನೆ, ಒಳ್ಳೇದನ್ನು ಮಾಡ್ರಿ. ನೋಡು ಮಗ, ನಿನ್ಗೊಂದು ಮಾತೇಳ, ನಶೆ ಮಾಡಿದ್ರೆ ಇನ್ನೊಬ್ಬಂಗೆ ಹೊಡಿಯೋದಿರ್ಲಿ, ನೀನು ಯಾರು ಅನ್ನೋದೇ ಮರ್ತೋಗ್ಬಿಡ್ತೀಯ. ಹೋಗು, ಇನ್ನೊಂದ್ಸಲ ಈ ಥರ ಬರ್ಬೇಡ. ಏಯ್ ಕರ್ಕೊಂಡೋಗ. ಸರಿ ನೋಡೋ ನೋಡೋ. ಏಯ್ ನಿಂತ್ಕೊಳ್ಳೋಕ್ಕೂ ತಟ್ಟಾಡ್ತಾ ಇದೆಯಲ್ಲೋ. ಸರಿ ನಿಂತ್ಕೊಳ್ಳಿ ಬರೋ. ನಾನೇನೋ ಮಾಡಿದೆ. ಲೋ ಏನಾಗಿಲ್ಲ ಸುಮ್ಕಿರೋ. ಅಣ್ಣ ಪ್ಲೀಸ್ ಅಣ್ಣ, ನನ್ನ ಮನೆ ಬಿಟ್ಬಿಡಿ ಅಣ್ಣ, ನಾನು ಸತ್ತು ಹೋಗ್ಬಿಡ್ತೀನಿ ಅನ್ಸ್ತೈತಣ್ಣ. ತಮ್ಮ ಏನಾಗಲ್ಲ, ಸ್ವಲ್ಪ ಹೊತ್ತು ಮನೆಗೆ ಹೋಗಿ ಮಲ್ಕೋ, ಎಲ್ಲ ಸರೋಗುತ್ತೆ. ಹೋಗು ಅಣ್ಣ, ಬರ್ತಿದಣ್ಣ, ಬಾಯ್ ಅಣ್ಣ. ಲೋ ರಾಜಾ, ಫಸ್ಟ್ ನೀನ್ ಮಲ್ಗೆದಳು, ಆಮೇಲೆ ಬರುವಂತೆ. ಅಣ್ಣ ಅಣ್ಣ, ಹಾಗಾದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಣ್ಣ. ಪಕ್ಕ ಪಕ್ಕ. ಲೋ ಚಿತ್ತಾಡ್ದೋಬೆ, ಕರ್ಕೊಂಡೋಗಿ ಫಸ್ಟ್ ಮನೆಗೆ ಬಿಡೋ. ಸರಿ ಅಣ್ಣ ಆಯ್ತು. ಲೌಡೆ ಬಾರೋ ಇವಾಗ. ಸಾಯ್ತೀಯಲ್ಲ ಇಲ್ಲ ಕಣೋ ಮಚ್ಚ, ನಾನೇನೋ ತಪ್ಪು ಮಾಡಿದೆ. ಲೋ ಬಾರೋ, ಏನಾಗಿಲ್ಲ. ಈ ನನ್ನ ಮಗನ ಕರ್ಸೋದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟ. ಸಾಕಪ್ಪ ಇರ್ ಸವಸ ನನ್ನ ಮಗನ್. ಮಚ್ಚ ಆಗ್ತಾ ಇಲ್ಲೋ. ಯಾಕೋ ಹಿಂಸೆ ಕೊಡ್ಸಿದ್ದೆ, ಬಾರೋ ಸುಮ್ಮನೆ. ಫಸ್ಟ್ ನನ್ನ ಮಗನ ಮನೆ ಬಿಟ್ಬಿಡ್ಬೇಕಪ್ಪ. ಯಾವನಲ್ಲೇ ನೀಟಾಗಿ ಕುತ್ಕೊಳ್ಳೋ. ಬೆಳಿಗ್ಗೆ ಯಾರ ಮಕ್ಕ ನೋಡಿದ್ನು ನೀ ನನ್ನ ಮುಖ ತರ್ಬೇಕಂಟ. ಸರಿ ಕುತ್ಕ. ಯಾರಿದು? ಏನ್ರಿ ಬಿಡಿಯಾ? ಏಯ್ ಕರಿಯ ಗೊತ್ತಿ ನನ್ನ ಮಕ್ಕಳ ಸವಾಸ ಆಯ್ತು. ಹಲೋ ಮಗ, ಎಲ್ಲಿದ್ಯಾ? ನಾನು ನೀನು ಹೇಳ್ದಲ್ಲ ಆ ಗ್ರೌಂಡ್ ಗೇಟ್ ಮುಂದೆ ನಿಂತಿದ್ದೀನಿ ಕಣ. 10 ನಿಮಿಷ ವೇಟ್ ಮಾಡು, ಅಲ್ಲೇ ಬಂದೆ. ಹೌದಾ, ಸರಿ ಬೇಗ ಬಾ, ನಾನು ಬೇರೆ ಕಡೆ ಹೋಗ್ಬೇಕು ಒಂಚೂರು. ಹಾಂ ಸರಿ ಕಣ, ಆಯಿತು. ಹಾಯ್ ಫ್ರೆಂಡ್ಸ್, ನಾನ್ ಗೊತ್ತಲ್ವಾ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮೇರೆಗೆ ನ್ಯೂಸ್ ಚಾನೆಲ್ ಅವರು ಬಂದಿದ್ದಾರೆ. ಯಾವತ್ತು ಅವ್ರು ಇಂಟರ್ವ್ಯೂ ತಗೊಂತಾ ಇದ್ರು, ಇವಾಗ ನಾವು ಅವ್ರನ್ನ ಇಂಟರ್ವ್ಯೂ ತಗೊಳ್ಳೋಣ. ಫೋನ್ ಪಟ್ಕೊ ಬಿರಿನ್ ಪಟ್ಕೊಂಡು ವಿಡಿಯೋ ತೀರಾ. ತೀ ಸರ್ 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 ಏನು ಸರ್ ಇವತ್ತು ನಮ್ಮ ಮೇರೆಗೆ ಬಂದಿದ್ದೀರಾ? ಇವತ್ತು ಏನಾದರೂ ಹೊಸ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ? ನಿನ್ನನ್ನು ಎಲ್ಲೋ ನೋಡಿದ್ದೀನಲ್ಲ, ನೀನು ಮನುಷ್ಯನೇ. ಹಲೋ ಚಿರಂಜೀವಿ ಸರ್, ಹೈದರಾಬಾದ್ಗೆ ವಸ್ತು ನಾನು ಸರ್. ರೀ ರಮೇಶ್, ಬೇಗ ಕ್ಯಾಮ್ರಾ ತಗೊಂಡ್ಬನ್ರಿ. ಸರಿಯಾಗಿ ಸಿಯಾಕೊಂಡವ್ರು ಬನ್ರಿ, ಒಳ್ಳೆ ಕಂಟೆಂಟ್ ಸಿಕ್ತಿವತ್ತು. ಬೇಗ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮೈಕ್ ಕೊಡ್ರಿ. ಸರ್ ಬನ್ನಿ ಇಲ್ಲಿ. ಏನಾರು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ? ಹಾಂ ಏನಯ್ಯ ಈ ಥರ ಕೂತವ್ರೆ? ಕಾಣಿಸ್ತಲ್ವ ಗಾಂಜಾ ಹೊಡಿತಿರೋದು? ಸರ್ ಫಸ್ಟು ನಾನು ನಿಮ್ಗೆ ಹೆಂಗೆ ಮಾತಾಡ್ಸಿದ್ನೋ ನಮ್ಮನ್ನು ನೀವು ಹಂಗೆ ಮಾತಾಡಿಸ್ಬೇಕು. ಏನು ಅರ್ಥ ಆಗಲಿಲ್ವಾ? ಅಂದರೆ ನಾನು ನಿಮಗೆ ಬನ್ನಿ ಇಲ್ಲಿ ಹೋಗಿ ಇಲ್ಲಿ ಅಂತ ಮಾತಾಡಿಸ್ದೆ, ನೀವೇನು ಮಾತಾಡ್ಸಿದ್ರಿ? ಹಾಂ ಹೋಗೋ ಬರೋಣ. ನಾನು ನಿಮ್ಮ ಸ್ನೇಹಿತನ ಇಲ್ಲಾಂದರೆ ನಾನು ನಿಮ್ಮ ನೆಂಟ್ರ? ಹಾಂ
ಬ್ರದರ್, ಇವಾಗ ನೀನು ಅವನಂತ ಮಾತಾಡ್ತಿದ್ಯಾ? ಇದು ಸರಿನಾ? ಏನು ಮಾಡೋದು ಬ್ರದರ್, ನಾನು ನಿಮಗೆ ಮರ್ಯಾದೆ ಕೊಟ್ಟೆ, ನೀವು ನನಗೆ ಕೊಡಲಿಲ್ಲ. ನಾನು ಯಾಕೆ ಇದ್ರ ಮೇಲೆ ನಿಮಗೆ ಮರ್ಯಾದೆ ಕೊಡಬೇಕು ಬ್ರದರ್? ಯಾಕೆ ಸರ್, ನಿಮ್ಮನ್ನು ಮರ್ಯಾದೆ ಕೊಡ್ತೀರಾ ಮಾತಾಡ್ಸಿದ್ರೆ ಮುಖ ನೋಡ್ಕೋತೀರಾ? ನೀವು ಮಾತ್ರ ಎಷ್ಟೋ ಜನ ಪಬ್ಲಿಕ್ಗಳಿಗೆ ಮರ್ಯಾದೆ ಇಲ್ದಿರಂಗೆ ಮಾತಾಡ್ಸ್ತಿರಲ್ಲ, ಪಾಪ ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ. ಬೇಡ ಸರ್, ದಯವಿಟ್ಟು ನೀವು ಮಾಡ್ತಾ ಇರೋ ಕೆಲಸ ತುಂಬ ಪವಿತ್ರವಾದದ್ದು ಸರ್. ಎಲ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ಸೋದು ಕಲೀರಿ ಫಸ್ಟು. ಯಾಕೆ ಸರ್, ನೋಡಿದ್ರಾ ಮತ್ತೆ ಪ್ರೂವ್ ಮಾಡಿದ್ರಿ. ಬಿಡಿ ಸರ್, ನಿಮ್ಗೆ ಏನು ಹೇಳಿದ್ರೆ ಅರ್ಥ ಆಗಲ್ಲ. ಅದೇನಂದ್ರೆ ನೋಡಿ, ಹಲೋ ಹೇಳು ಗುರು. ಗುರು ಇಲ್ಲೇ ಗ್ರೌಂಡಲ್ಲೇ ಇದ್ದೀನಲ್ಲ ಗುರು. ಯಾರು ಗುರು? ಮೀಡಿಯಾದವ್ರಾ? ವಾ ಸರಿ ಆಯ್ತು, ನೋಡ್ಕೋತಾ ಇರ್ತೀನಿ ಬನ್ನಿ. ರೀ ನಮ್ಮ ರಾಘು ಅವ್ರ ಫ್ರೆಂಡ್ ಅನ್ರಿ ನೀವು. ಬನ್ನಿ ಬ್ರದರ್, ಕುತ್ಕೊಳ್ಳಿ. ಹಾಯ್. ಅಲ್ಲ ಬ್ರದರ್, ಫಸ್ಟೇ ಹೇಳ್ಬೇಕು ತಾನೆ ನೀವು ನಮ್ಮ ರಾಘು ಅವ್ರ ಫ್ರೆಂಡು ಅಂತ. ಏನ್ ಬ್ರದರ್, ಇಷ್ಟೊತ್ತರೆಗೂ ಒಂಥರ ಮಾತಾಡಿ ಇವಾಗ ತುಂಬಾ ಕೂಲಾಗಿ ಮಾತಾಡ್ತಿದ್ದೀರಾ? ಏನು ಮಾಡೋದು ಬ್ರದರ್, ಎಲ್ಲಿ ಯಾವಾಗ ಯಾವ ಥರ ಮಾತಾಡಬೇಕು ಅನ್ನೋದು ನಮಗೆ ನಮ್ಮ ಮನೇಲಿ ಕಲ್ಸ್ಕೊಟ್ಬಿಟ್ಟವ್ರಲ್ಲ ಬ್ರದರ್, ಅದ್ರ ಎಫೆಕ್ಟ್. ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಹೆಸರು? ನೋಡಿದ್ರಾ, ಮಾತಾಡ್ತಾ ಹೆಸರೇ ಕೇಳಲಿಲ್ಲ. ನನ್ನ ಹೆಸರು ಪ್ರದೀಪ್ ಅಂತ ಸರ್. ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್ ಅಂತ. ಇವರು ನಮ್ಮ ಕ್ಯಾಮ್ರಾಮನ್ ರಮೇಶ್ ಅಂತ. ಹಾಯ್. ನಮ್ಮ ಸಿನಿಮಾ ಹುಡುಗರು. ಮತ್ತೆ ಆಯ್ತಾ ಊಟ? ಆಯ್ತು ಸರ್. ಅಲ್ಲ, ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ, ಇವರು ನಿಮ್ಮ ಎದುರುಗಡೆನ ಗಾಂಜಾ ಹೊಡಿತಾ ಇದ್ದಾರೆ, ನೀವೇನು ಕೇಳಲ್ವಾ? ನೋಡಿ, ನಮ್ಮ ಕೆಲಸ ಮೀಡಿಯಾ, ಸಮಾಜಕ್ಕೆ ತೊಂದರೆ ಕೊಡೋ ಇಂಥವ್ರನ್ನ ನಮ್ಮ ನ್ಯೂಸ್ ಚಾನಲ್ ಮುಖಾಂತರ ತೋರಿಸಿ ತಿಳಿಸ್ತೀವಿ. ಓಹೋ, ಕೊಲೆ ಮಾಡೋದು, ಗಾಂಜಾ ಹೊಡೆಯೋದು, ರಾಬ್ರಿ ಮಾಡೋದು ಬರೀ ಇವೇ ಆಗೋಯ್ತಿ ನಡುವೆ. ಐತೆ ನನ್ನ ಮಕ್ಕಳಿಗೆ. ರೇ ಕ್ಯಾಮ್ರಾ ಆನ್ ಮಾಡ್ಕೊಳ್ರಿ. ಐತೆ ನನ್ನ ಮಕ್ಕಳಿಗೆ. ಯೋ ಇಲ್ಸಯ್ಯ ಸಾಕು. ಈ ವಯ್ಯ ನೋಡಿದ್ರೆ ಏನೋ ಸ್ವಲ್ಪ ಚೆನ್ನಾಗಿ ಮಾತಾಡ್ಸಿದ್ರೆ ಸಮಾಜಕ್ಕೆ ಒಳ್ಳೇದು ಮಾಡೋ ಒಂಥರ. ಇನ್ನು ನೀನು ನೋಡಿದ್ರೆ ಮಾತೆತ್ತರೆ ಕ್ಯಾಮ್ರಾ ಎತ್ತುತ್ತೀಯಾ ಇಳಿಸ್ತೀಯಾ? ಯೋ ಫಸ್ಟು ನೀವು ಕರೆಕ್ಟಾಗಿ ತಿಳ್ಕೊಂಡು ಇನ್ನೊಬ್ರಿಗೆ ಹೇಳಿ. ಅದು ಬಿಟ್ಟು ನೀವು ಹೇಳೋದು ನೋಡಿದ್ರೆ ಅಲ್ಲೇನು ಸಿಗುತ್ತೋ ಅದನ್ನೆಲ್ಲ ಲೈವ್ ಮಾಡ್ತೀರಾ, ನಮ್ಮಲ್ಲೇ ಮೊದಲು ಅಂತ ತೋರಿಸ್ತೀರಾ. ಎಷ್ಟು ಸರಿ ಹೇಳಿ? ಯೋ ಏನಯ್ಯ ತಪ್ಪು? ಏನು ತಪ್ಪು? ಲೈವ್ ಆಗಿ ಏನು ನಡೆಯುತ್ತೋ ಅದನ್ನು ಜನಗಳ ಮುಂದೆ ತೋರಿಸೋದು ಏನು ತಪ್ಪು? ಏನು ಭಾರಿ ಫಿಲಾಸಫಿ ಮಾತಾಡ್ತಿದ್ಯಾ? ಏನು ಮಾಮ್, ಫಿಲಾಸಫಿನಾ? ಇವಾಗ ಮಾತಾಡ್ಬೇಕು ಫಿಲಾಸಫಿ. ಏನು ತಪ್ಪು ಅಂದಲ್ಲ ರಾಜಾ, ಕೇಳಿ. ಇವಾಗ ನೀವು ಜನಗಳಿಗೆ ಎಲ್ಲ ಒಳ್ಳೇದನ್ನೇ ತೋರಿಸ್ತಾ ಇದ್ದೀರಾ. ಅಲ್ಲ ಸ್ವಾಮಿ, ನೀವು ಲೈವ್ ಆಗಿ ತೋರಿಸ್ತೀರಾ ಸರಿ, ಆ ಜಾಗದಲ್ಲಿ ಎಷ್ಟೋ ಥರ ಜನಗಳು ಇರ್ತಾರೆ, ನೀವು ಅವ್ರನ್ನೆಲ್ಲ ಕೇಳ್ತೀರಾ ಏನಾಯ್ತು ಅಂತ. ಪಾಪ ಜನಗಳ್ಗೆ ಏನು ಗೊತ್ತಿರ್ಬೋದೋ ಅದನ್ನ ಅವ್ರುಗಳು ನಿಮ್ಮ ಮುಂದೆ ಹೇಳ್ತಾರೆ. ಎಲ್ಲರೂ ಏನೇನೆಲ್ಲ ಹೇಳಿದ್ರು ಮತ್ತೆ ಅದನ್ನೆಲ್ಲ ನೀವುಗಳು ನಮಗೆ ತೋರಿಸ್ತಿರಲ್ಲ, ಎಷ್ಟು ಸರಿ? ಕರೆಕ್ಟಾಗಿ ಏನಾಗುತ್ತೋ ಏನಾಗಿರುತ್ತೋ ಅದನ್ನು ತೋರಿಸಿದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಬಟ್ ನೀವೇನು ಮಾಡ್ತೀರಾ ಹೇಳಿ? ಒಳ್ಳೆ ಸೀರಿಯಲ್ ಥರ ತೋರಿಸಿದ್ನೇ ತೋರಿಸಿ, ಹೇಳಿದ್ನೇ ಹೇಳಿ. ಯಾಕೆ ಜನಗಳ ಮಧ್ಯೆ ನೀವು ಬೇರೆ ಬೇರೆ ಸ್ಟೈಲಲ್ಲಿ ಹೇಳ್ತೀರಲ್ಲ, ಯಾಕೆ ಹೇಳಿ? ನೀವುಗಳು ಆ ಥರ ಪ್ರೋಗ್ರಾಮ್ಗಳು ಮಾಡೋದ್ರಿಂದನೇ TRP ಅನ್ಕೊಂಡಿರ ಅನ್ಸುತ್ತೆ. ನೀವು ಈ ನಡುವೆ ನ್ಯೂಸ್ ಹೇಳೋರ ಥರ ಕಾಣಿಸ್ತಾ ಇಲ್ಲ. ನಾವು ನೋಡ್ದಂಗೆ ಕೆಟ್ಟದನ್ನ ಒಳ್ಳೇದು ಮಾಡೋದು, ಒಳ್ಳೇದನ್ನ ಕೆಟ್ಟದ್ದು ಮಾಡೋದು. ಇನ್ನು ಏನು ಮಾಡ್ಬೇಕು ಅನ್ಕೊಂಡಿರ ಸರ್? ಯಾಕೆ ಗುರು ಎಲ್ಲ ಹಿಂಗೆ ಗುಂಪಲ್ಲಿ ಕೂತಿದ್ದೀರಾ? ಏನಾದರೂ ಪ್ರಾಬ್ಲಮ್ಮಾ? ನಾವಿರುವಾಗ ಯಾವ ಪ್ರಾಬ್ಲಮ್ ಬಾಗುರು? ನಮ್ಮ ಹುಡುಗರು ದಮ್ ಹೊಡಿತಾ ಇದ್ರೆ ನಿಮ್ಮ ಹುಡುಗ ವಿಡಿಯೋ ಮಾಡ್ತೀನಿ ಅಂತ ಬಂದಿದ್ದ, ಅದಕ್ಕೆ ಕುಣ್ಸ್ಕೊಂಡು ಕೇಳ್ತಾ ಇದೀವಿ ಅಷ್ಟೇ. ಬಾಯ್ಸ್ ಕೊಟ್ರೋ ಶೂಟು? ಕೊಟ್ರೋ ತೋಗುರು ಹಚ್ಚಗುರು. ಈಗ ವಿಡಿಯೋ ಮಾಡ ಮಗ. ರೇ ಕ್ಯಾಮ್ರಾಮ್ಯಾನ್, ಇವಾಗ ವಿಡಿಯೋ ಮಾಡಿ ನೋಡೋಣ. ಯಾಕೆ ಮಗ, ಇವನ್ನೆಲ್ಲರ ಮುಂದೆ ಮರ್ಯಾದೆ ತೆಗಿತವನೇ ಅನಿಸ್ತಾ ಇದೆಯಾ? ನೀನು ಅವ್ರ ವಿಡಿಯೋ ತೆಗೆದು ನಿಮ್ಮ ಚಾನಲಲ್ಲೇನೋ ಪ್ರಸಾರ ಮಾಡ್ತೀರಾ. ಅದಾದಮೇಲೆ ಇವ್ರೇನಾಗ್ತಾರೆ ಅನ್ನೋದು ಕೂಡ ಯೋಚನೆನೂ ಮಾಡಲ್ಲ. ಇವಾಗ ನೀನು ನಾನು ಗಾಂಜಾ ಹೊಡಿಯೋದನ್ನ ಯಾಕೆ ವಿಡಿಯೋ ಮಾಡಿಲ್ಲ? ಯಾಕೆ? ನಿನ್ನ ಫ್ರೆಂಡು ಅಂತ ಕಾಳಜಿನ, ಅಥವಾ ಇಂಥವ್ ನನ್ನ ಫ್ರೆಂಡು ಅಂತ ಹೇಳ್ಕೊಂಡ್ರೆ ಸಮಾಜ ಏನಂದೈತೆ ಅನ್ನೋ ಭಯನ? ನೀವು ಮಾತ್ರ ನಿಮ್ಮ ಸಂಬಂಧಪಟ್ಟಿರೋರ ಬಗ್ಗೆ ಇದುವರೆಗೂ ಒಂದು ವಿಡಿಯೋನೂ ಮಾಡಿಲ್ಲ. ಅಂದರೆ ನಿಮ್ಮ ನ್ಯೂಸ್ ಚಾನಲ್ ಮನೇಲಿ ಯಾರು ಏನು ತಪ್ಪೇ ಮಾಡಲ್ವಾ? ಅಥವಾ
ನಿಮ್ಮ ಸುತ್ತಮುತ್ತ ಇರೋರಲ್ಲ ಅಷ್ಟೊಂದು ಒಳ್ಳೆಯವರ? ಹೌದು ಗುರು, ಅವ್ರುಗಳು ತುಂಬ ಒಳ್ಳೆಯವರು. ನಾವುಗಳೇ ಇವ್ರ ಪಾಲಿಗೆ ಗಾಂಜಾ ಹೊಡಿಯೋರು, ಕಳ್ತನ ಮಾಡೋರು, ಕೊಲೆ ಮಾಡೋರು, ಇವ್ರುಗಳೇ ನಮ್ಮನ್ನ ಡಿಸೈಡ್ ಮಾಡಿಬಿಡ್ತಾರೆ. ಸರ್, ಯಾಕೆ ಬರೀ ನಿಮಗೆ ಗಾಂಜಾ ಸೇವರು ಮಾತ್ರ ಸಿಗ್ತಾರೆ? ನಿಮ್ಮ ಮೀಡಿಯಾಗೆ ಯಾಕೆ ಮಾಡೋರು ಸಿಗಲ್ಲ? ಯಾಕೆ ಹೇಳಿ ಸರ್? ಕೆಲವು ವಿಚಾರನ ನಿಮಗೆ ತೋರ್ಸೋಕೆ ಬರಲ್ವಾ ಸರ್? ಇಲ್ಲ ನಮ್ಗೆ ಯಾಕಂತ ಮನಸ್ಥಿತಿನ? ಹೇ ತಮ್ಮ, ಇವಾಗ ಏನ್ ತಪ್ಪಾಗೈತೆ ಅಂತ ನೀವೆಲ್ಲ ಈ ತರ ಮಾತಾಡ್ತಿದ್ದೀರಾ? ರೇ, ಕ್ಯಾಮ್ರಾ ಆನ್ ಮಾಡ್ಕೊಳ್ರಿ. ಇವಾಗ ಇವ್ರಿಗೆ ಧೈರ್ಯ ಇದ್ರೆ ಅದೇನ್ ಮಾತಾಡ್ತಾರೋ ಮಾತಾಡ್ಲಿ. ಆಯ್ತು ಬಿಡಿ, ಇದು ಒಂದು ಪ್ರೋಗ್ರಾಮ್ ಆಗಲಿ ಅಂತ ತಾನೇ ಇವತ್ತು ನಮ್ಮಿಂದನೇ ನಿಮಗೆ TRP ಸಿಗಲಿ. ಕ್ಯಾಮ್ರಾಮ್ಯಾನ್ ಸರ್, ಕ್ಯಾಮ್ರಾ ಆನ್ ಆಯ್ತಾ ಸರ್? ನೋಡಿದ್ರ ಸರ್, ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಮರ್ಯಾದೆನೇ ಬೇರೆ. ಇವಾಗ ಮಾತಾಡ್ರಪ್ಪ ನೋಡೋಣ. ಇವಾಗ ಹೇಳ್ರಪ್ಪ, ಅದನ್ನು ತಪ್ಪು ತಪ್ಪು ಅಂತ ಹೇಳ್ತಿದ್ರಲ್ಲ, ಇವಾಗ ಮಾತಾಡಿ ನೋಡೋಣ. ಸರ್, ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ರಾಜೇಶ್ ಅಂತ. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಘು ಅಂತ. ಸರಿ ತಪ್ಪು ಬಗ್ಗೆ ಆಮೇಲೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ವಾರದಿಂದ ನಾನು ಕಬ್ಬನ್ ಪಾರ್ಕ್ ಹತ್ರ ಹೋಗ್ಬೇಕಾದ್ರೆ ಯಾರ ಕುಡಿದು 4 ಜನ ಗಲಾಟೆ ಮಾಡ್ಕೋತಿದ್ರು. ಅಲ್ಲೇ ರೋಡಲ್ಲಿ ಹೋಗ್ತಿದ್ದ ನ್ಯೂಸ್ ಚಾನಲ್ ಅವ್ರು ಬಂದಿದ ತಕ್ಷಣ ಕುಡಿದು 4 ಜನ ಗಲಾಟೆ ಮಾಡ್ಕೋತಿದ್ದವರು ಓಡೋದ್ರು ಸರ್. ಅವ್ರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೇ ಇದ್ದವರು ಇಷ್ಟು ಬೇಗ ನ್ಯೂಸ್ ಚಾನಲ್ ಅವ್ರನ್ನ ನೋಡಿ ಓಡೋದ್ರಲ್ಲ ಅಂತ ಖುಷಿಯಾಗಿತ್ತು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹತ್ರ ಹೋಗ್ತಿದ್ರೆ ಅಲ್ಲೇ ಕೂತಿದ್ದು ಒಂದು ಹುಡುಗಿದ್ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ರು. ಅದೆಲ್ಲ ತಪ್ಪಲ್ವಾ ಸರ್? ಅದೇ ಟೈಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಬಂದು, ರೀ ಈ ಥರ ಎಲ್ಲ ಮಾಡಬಾರ್ದು ಅಂತ ಅವ್ರಿಗೆ ಬುದ್ಧಿ ಹೇಳಿದ್ರೆ, ತಪ್ಪು ಯಾವುದು ಸರಿ ಯಾವುದು ನಮ್ಗೆ ಗೊತ್ತಿದೆ ಚೆನ್ನಾಗಿ ಮಾಡೋದಕ್ಕೆ, ಎಲ್ಲ ಆದ್ಮೇಲೆ ಈ ಥರ ಬಂದು ಬುದ್ಧಿ ಹೇಳೋದಲ್ಲ ಅಂತ ಅವ್ರ ಬಾಯಿನೇ ಮುಚ್ಚಿಸ್ಬಿಟ್ರು ಸರ್. ಕರೆಕ್ಟಾಗಿ ಮಾಡೋರಲ್ಲ ಸರ್, ಅವ್ರದ್ದೇನು ತಪ್ಪಿದೆ ಇದರಲ್ಲಿ? ಬೇರೆ ಹುಡುಗರು ವಿಡಿಯೋ ನೋಡಿದ್ರೆ ಭಯ ಪಡ್ತಾರೆ, ಅದ್ರಲ್ಲೇನು ತಪ್ಪು? ಕರೆಕ್ಟ್ ಬಿಡಿ ಸರ್, ನೀವು ಯಾವಾಗಲೂ ನಿಮ್ಮ ಪರವಾಗಿ ಯೋಚನೆ ಮಾಡಿ ಮಾತಾಡ್ತೀರಾ. ಆದರೆ ಒಂದು ಸಲ ಯೋಚನೆ ಮಾಡಿ ಸರ್, ಅವ್ರು ಯಾವುದೋ ಒಂದು ಚಾನೆಲ್ಗೆ ಹಾಕಿ ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡಿಬಿಡ್ಬೋದು. ಆದರೆ ಪಾಪ ಆ ಹುಡುಗಿ ಅವ್ರ ಸುತ್ತಮುತ್ತ ತಂದೆ ತಾಯಿ ನೆಂಟರು ಫ್ರೆಂಡ್ಸು ಈ ವಿಡಿಯೋ ನೋಡಿದ್ರೆ ಆ ಹುಡುಗಿಗೆ ಎಷ್ಟು ನೋವಾಗ್ಬೇಡ ಸರ್. ಅಲ್ಲ, ನಾನು ನಿಮ್ಮ ನ್ಯೂಸ್ ಚಾನಲ್ ಕೇಳೋದು ಒಂದೇ ಒಂದು, ನೀವು ಬರೇ TRPಗೋಸ್ಕರ ಕೆಲಸ ಮಾಡ್ತೀರಾ ಅಥವಾ ಸಮಾಜಕ್ಕೆ ಏನಾದರೂ ಒಳ್ಳೆ ಕೆಲಸ ಸಂದೇಶ ಕೊಡಬೇಕು ಅನ್ನೋದು ತಲೆಯಲ್ಲಿದೆಯಾ ನಿಮಗೆ? ನೀವೇ ಹೇಳಿ, ನಿಮ್ಗೇನು ಅನ್ಸುತ್ತೆ? ನಾವು ಸರಿ ಮಾಡಿದೀವಿ ಅನ್ಸುತ್ತಾ ಇಲ್ಲ ತಪ್ಪು ಮಾಡಿದೀವಿ ಅನ್ಸುತ್ತಾ? ಎಲ್ಲನೂ ನೀವೇ ಹೇಳ್ತಿದ್ರಲ್ಲ, ಇದನ್ನು ನೀವೇ ಹೇಳಿ. ಮಗ, ನಾನು ಪರ್ಸ್ನಲ್ ಆಗಿ ಒಂದು ಮಾತು ಹೇಳ, ಕ್ಯಾಮ್ರಾ ಆಫ್ ಮಾಡ್ಕೋತೀಯಾ ಅಥವಾ ಇರಲ್ಲ? ನೋಡು ಮಗ, ನೀ ನನ್ನ ಫ್ರೆಂಡೇ, ಆದರೆ ನೀನು ಹೇಳ್ತಿದ್ದಲ್ಲ ನಿಮ್ಮ ಸುತ್ತಮುತ್ತ ಇರೋನೆಲ್ಲ ತೋರಿಸಲ್ವಾ ಅಂತ. ಅದಕ್ಕೆ ನಿನ್ನಿಂದನೇ ಶುರು ಮಾಡ್ತಿದ್ದೀನಿ. ನೀನೇನೇ ಮಾತಾಡ್ಬೇಕಂದ್ರೂ ಕ್ಯಾಮ್ರಾ ಮುಂದೆನೇ ಮಾತಾಡು. ಯಾಕೆ? ಧೈರ್ಯ ಅಲ್ವ ಮಾತಾಡೋಕ್ಕೆ? ಶಾಬಾಷ್ ಮಗ, ಇವತ್ತು ಮೆಚ್ಚಿದೆ ನಿನ್ನ. ಆದರೆ ನೀನು ಧೈರ್ಯದ ಬಗ್ಗೆ ಮಾತಾಡಬಾರ್ದು. ಯಾಕಂದರೆ ನೀನು ನಮ್ಗಳ ಹತ್ರನೇ ಪ್ರೋಗ್ರಾಮ್ ಮಾಡಿ ನಮಗೇ ತೋರಿಸ್ತೀಯ, ಅದೂ ನಿಮ್ಮ TRP ಗಿಮಿಕೆ. ನಿಮಗೆ ಧೈರ್ಯ ಇದ್ದಿದ್ರೆ ಮಾಡೋಕೆ ತುಂಬ ಕೆಲಸ ಇರ್ತಿತ್ತು. ಬಹುಶಃ ಕೆಲವು ನ್ಯೂಸ್ ಚಾನೆಲ್ಗಳು ದುಡ್ಡಿಗೆ ಸೇಲ್ ಆಗಿಬಿಟ್ಟಿರ್ಬೇಕು. ನಾನಿದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಕ್ಯಾಮ್ರಾಮನ್ ಸರ್, ನೀವು ಹೇಳಿದ್ರಲ್ಲ ತಪ್ಪು ಸರಿ ಅಂತ ಅವಾಗಲೇ ಮಾತಾಡಿದ್ರಲ್ಲ, ಆ ಹುಡುಗಿ ವಿಚಾರನ ಕರೆಕ್ಟ್ ಸರ್. ನಿಮ್ಮ ದೃಷ್ಟಿಲಿ ಅದು ಕರೆಕ್ಟೇ ಸರ್. ಆದರೆ ನನ್ನ ದೃಷ್ಟಿಲಿ ಒಂದು ಮಾತು ಹೇಳ್ತೀನಿ ಕೇಳಿ ಸರ್. ಮಿಸ್ಟರ್ ರಾಜೇಶ್ ಸರ್, ನೀವು ನಮ್ಮ ಕ್ಲಾಸ್ಮೇಟ್ ತಾನೆ? ನಮ್ಮ ಕ್ಲಾಸಲ್ಲಿ ಬಿಂದು ಅನ್ನೋ ಹುಡುಗಿನ ಡವ್ ಹೊಡೆದು ಸಂಜೆ ಪವಿತ್ರ ಅನ್ನೋ ಹುಡುಗಿನ ಇನ್ನೊಂದು ಕಾಲೇಜ್ ಹತ್ರ ಪಿಕಪ್ ಮಾಡಿ ಪಾರ್ಕು ಪಬ್ಬು ಅಂತ ಸುತ್ತಾಡ್ತಿದ್ರಿ, ಮರ್ತೋಗ್ಬಿಟ್ರಾ ಸರ್? ಸುಮ್ಮನೆ ಕೇಳ್ತೀನಿ ಸರ್. ಅವತ್ತು ಯಾವುದಾದ್ರು ನ್ಯೂಸ್ ಚಾನಲ್ ಅವರು ನಿಮ್ಮ ನ್ಯೂಸ್ನ ಮಾಡಿ ಪಬ್ಲಿಕ್ ಮಾಡಿದ್ದಿದ್ರೆ ನಿಮಗೆ ಪರ್ಸ್ನಲ್ ಆಗಿ ಏನು ಅನ್ಸಿರೋದು ಸರ್? ಸರ್, ಕ್ಯಾಮ್ರಾ ಆಫ್ ಮಾಡ್ಕೊಳ್ಳ? ಏನ್ ಸರ್, ಧೈರ್ಯದ ಬಗ್ಗೆ ಮಾತಾಡ್ದವ್ರಿಗೆ ಟರ್ರೋಗ್ಯಾ ಕ್ಯಾ? ಯಾಕೆ ಮಗ ಸೈಲೆಂಟ್ ಆದೆ? ನಿನ್ನ ಪರ್ಸ್ನಲ್ ವಿಚಾರನ ಕ್ಯಾಮ್ರಾ ಮುಂದೆ ಎತ್ತಿ ಮಾತಾಡಿದ್ಕೆ ಬೇಜಾರಾಗೋಯ್ತಾ? ಆದರೆ ನೀವು ಅವಾಗಲೇ ಕರೆಕ್ಟ್ ಅಂದ್ರಲ್ಲ, ಆ ಹುಡುಗಿ ವಿಚಾರ, ಆ ವಿಡಿಯೋ ನೋಡಿ ಎಷ್ಟು ಜನ ಅವಮಾನ ಮಾಡಿರಲ್ಲ, ಎಷ್ಟು ನರಳಿರಲ್ಲ. ನೀವು ಯಾರಾದ್ರೂ ಹೋಗಿ ನೋಡಿದ್ರ? ತಪ್ಪಲ್ವಾ ಸರ್ ಅಂತ ವಿಡಿಯೋ ಮಾಡೋದನ್ನ? ಸಮಾಜದಲ್ಲಿ ನಡೀತಿರೋ ಸಣ್ಣ ಪುಟ್ಟ ವಿಚಾರಗಳನ್ನ ಜನಗಳಿಗೆ ತೋರಿಸಿ ಜಾಗೃತರನ್ನಾಗಿ ಮಾಡೋದು ತಪ್ಪ? ಏನು ಸರ್, ಜಾಗೃತರನ್ನಾಗಿ ಮಾಡ್ತಿದ್ದೀರಾ? ಸಬಾಷ್. ಅಲ್ಲೆಲ್ಲ ಒಂದು ಕೊಲೆ ನಡೆದ್ರೆ ನೀವು ಅದನ್ನ ರಾತ್ರಿ ಹೊತ್ತು ಎಷ್ಟು ಡೀಪಾಗಿ ಎಲ್ಲ ಮಲಗೋದ ಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀರಾ ಅಂದರೆ, ಅಲ್ಲೆಲ್ಲೋ ಕೊಲೆ ನಡೆಯೋದನ್ನ ತೋರಿಸೋದ್ರಿಂದ ಜನ ಜಾಗೃತರಾಗ್ತಾರಾ ನಿಮ್ಮ ಪ್ರಕಾರ? ಸರ್, ಜಾಗೃತರಾಗಲ್ಲ ಸರ್. ಗಂಡ ಹೆಂಡತಿ ಜೊತೆ ಮಲ್ಗೋಕು, ಹೆಂಡತಿ ಗಂಡನ ಜೊತೆ ಮಲ್ಗೋಕು ಎದ್ರುಪ್ಕೊಂಡು ಮಲ್ಕೊಂತಾರೆ. ಯಾಕೆ ಸರ್ ಈ ಥರ ಬೈದ ವಾತಾವರಣಕ್ಕೆ ನೀವು ನಮ್ಮ ಸಮಾಜನ ಕರ್ಕೊಂಡು ಹೋಗ್ತಾ ಇದ್ದೀರಾ?
ನೀವೇನಾದ್ರು ಜನರಿಗೆ ಕೊಲೆ ಮಾಡಿದ್ರೆ ಇಷ್ಟು ವರ್ಷ ಶಿಕ್ಷೆ ಆಗುತ್ತೆ, ಇಷ್ಟೊಂದು ಕಠಿಣ ಕ್ರಮ ಆಗುತ್ತೆ ಅನ್ನೋದೇನಾದ್ರು ನಿಮ್ಮ ಚಾನಲಲ್ಲಿ ತೋರಿಸ್ತಾ ಇದ್ದೀರಾ? ಡೀಪಾಗಿ ಹಿಂಗೆ ಕೊಲೆ ಮಾಡೋರು ಹಂಗೆ ಕೊಲೆ ಮಾಡೋರು ಅಂತ ಸ್ಕೆಚ್ ಎಲ್ಲ ತೋರಿಸ್ತಾ ಇದ್ದೀರಾ. ಯಾರಿಗೆ ಬೇಕು ಸರ್ ನಿಮ್ಮ ಈ ಎಕ್ಸ್ಪ್ಲನೇಷನ್ಗಳು? ಅದನ್ನ ನೋಡ್ಕೊಳ್ಳೋಕ್ಕೆ ಪೊಲೀಸು ಕಾನೂನು ಅಂತ ಒಂದಿದೆ, ಆ ಚೌಕಟ್ಟಲ್ಲೇ ನಡೀಲಿ. ಏನು ನೀವು ಹೇಳೋಕೆ ಸ್ಕೆಚ್ಚಿಂದ ನಾವೇನಾದ್ರು ಕೊಲೆ ಮಾಡಬೇಕಾ? ದಯವಿಟ್ಟು ನಿಮ್ಮ TRPಗೋಸ್ಕರ ಈ ಥರ ಪ್ರೋಗ್ರಾಮ್ಗಳ್ನ ಜನಗಳ ಮುಂದೆ ತರಬೇಡಿ ಸರ್. ಅಲ್ಲ ಸರ್, ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳು ನಿಮ್ಮ ಪ್ರೋಗ್ರಾಮ್ ನೋಡ್ತಿರ್ತಾರೆ, ವಿದ್ಯೆ ಇಲ್ದಿರೋರು ಈ ಪ್ರೋಗ್ರಾಮ್ ನೋಡ್ತಿರ್ತಾರೆ. ಅವ್ರಗಳ ಮೈಂಡ್ ಸೆಟ್ ಹೆಂಗಾಗ್ಬೋದು ಸರ್? ಸ್ವಲ್ಪ ಯೋಚನೆ ಮಾಡಿ. ಇಂಥ ಪ್ರೋಗ್ರಾಮ್ನೆಲ್ಲ ನಿಲ್ಲಿಸಿ. ಆಮೇಲೆ ನಿಮ್ಗೊಂದು ಹೊಸ ಕಾಲೇ ಶುರು ಆಗ್ಬಿಟ್ಟಿದೆ ಸರ್. ಏನಂತಂದ್ರೆ ಈ ಸ್ಟಾರ್ಗಳ ಹತ್ರ ಹೋಗೋದು, ಅವ್ರಗಳ ಬಗ್ಗೆ ತೊಗೊಂಡ್ಬಿಟ್ಟು ಇವ್ರಗಳ ಹತ್ರ ಮೈಕ್ ಹಿಡಿಯೋದು, ಇವ್ರಗಳ ಬಗ್ಗೆ ತೊಗೊಂಡೋಗಿ ಅಲ್ಲಿ ಮೈಕ್ ಹಿಡಿಯೋದು, ಇವೆಲ್ಲ ಫ್ಯಾನ್ಸ್ ಫಾರ್ಗೆ ದಾರಿ ಮಾಡಿಕೊಟ್ಟಂಗಲ್ವಾ ಸರ್? ಏನು ಸರ್? ಈ ನಡುವೆ ದರ್ಶನ್ ಅವ್ರ ಕೇಸಲ್ಲೇ ನೋಡಿದ್ದೀರಲ್ಲ ನೀವೆಲ್ಲ ಹೆಂಗಾಡ್ತಿದ್ರಿ ಅಂತ. ಸರ್, ಅಭಿಮಾನ ಅನ್ನೋದು ಅಪ್ಪ ಅಮ್ಮ ಇದ್ದಂಗೆ ಎಲ್ಲ ಹೃದಯದಲ್ಲೂ ಇರುತ್ತೆ. ಈ ಅಭಿಮಾನನ ನೀವು TRPಗೋಸ್ಕರ ಬಳಸ್ಕೊಳ್ಳಿಲ್ವಾ? ಎಕ್ಸಾಂಪಲ್, ದರ್ಶನ್ ಅವ್ರ ಫ್ಯಾನ್ಸ್ನ ಅನ್ಎಜುಕೇಟೆಡ್ ಅಂದ್ರಿ. ಅನ್ಎಜುಕೇಟೆಡ್ ಆದರೆ ಹೋಗಿ ಎಜುಕೇಷನ್ ಕೊಡಿಸಿ. ಅದು ಬಿಟ್ಟು ನಿಮ್ಮ TV ಚಾನಲಲ್ಲಿ ಕೂತ್ಕೊಂಡು ಜನ ನೋಡ್ತಾರೆ ಅಂತ ದರ್ಶನ್ ಅವ್ರು ಕೂತ್ಕೊಳ್ಳೋ ಬಾತ್ರೂಮ್ ಚೇರ್ ಬಗ್ಗೆ ಎಲ್ಲ ಮಾತಾಡಿದ್ರಿ. ಅದು ಯಾವುದೋ ಚಾನಲ್ ಲೇಡಿ ದರ್ಶನ್ ಅವ್ರು ಬೆಟ್ ತೋರಿಸಿದ್ರಂತೆ, ಅವ್ರಿಗೆ ವಾಮಿಟ್ಟೆ ಆಗೋಯ್ತಂತೆ. ಇನ್ಯಾವುದೋ ಚಾನಲ್ಲು 500 ರೂಪಾಯಿ ಕೊಟ್ಬಿಟ್ಟು ಅಂಗವೈಕಲನ ಕೈಯಲ್ಲಿ ಪಾಪ ನಿನ್ನೆ ಮೊನ್ನೆ ಬಂದವರು ಅದೂ ಒಂದು ಪ್ರೋಗ್ರಾಮ್ ಮಾಡಿಸ್ಬಿಟ್ರಲ್ಲ. ಇದೇನಾ ಇವತ್ತಿನ ಜರ್ನಲಿಸಮ್ ಅಂದರೆ? ಓ, ಹಂಗಾದ್ರೆ ದರ್ಶನ್ ಮಾಡಿದಲ್ಲ ಸರಿನಾ? ಏನು ಕಿತ್ಕೋತೀರಾ? ಆ ಮಗ ಈ ಮಗ ಅಂತೆಲ್ಲ ಮಾತಾಡಿದ್ರು, ಅದು ಸರಿನಾ ನಿಮ್ಮ ಪ್ರಕಾರ? ನಮಗೆ ಚಾನ್ಸ್ ಸಿಕ್ತು, ಹಾಕ್ಕೊಂಡು ಸರಿಯಾಗಿ ರೂಪ್ತಿದ್ದೀವಿ. ನೋಡಿದ್ರಾ, ನಿಮ್ಮ ಕೋಪಗಳಿಗೋಸ್ಕರ ಈ ಥರ ಪ್ರೋಗ್ರಾಮ್ಗಳು ಮಾಡ್ತೀರಾ ಅಂತ ಒಪ್ಕೊಬಿಟ್ರಿ. ಅವ್ರುಗಳು ನಿಮಗೆ ಬೈದಿರ್ಬೋದು, ನೀವು ಅವ್ರಿಗೆ ಬೈದಿರ್ಬೋದು. ನೀವುಗಳು ಮಾಡ್ತಾ ಇರೋ ಪ್ರೋಗ್ರಾಮ್ಗಳಿಂದ ಅಭಿಮಾನಿಗಳು ಯಾಕೆ ಸರ್ ಕಿತ್ತಾಡಬೇಕು? ಅಲ್ಲ, ನಾನು ನಿಮಗೆ ಸುಮ್ಮನೆ ಕೇಳ್ತೀನಿ, ನೀವು ನಿಮ್ಮ ಚಾನಲ್ಗಳಲ್ಲಿ ದರ್ಶನ್ ಅವ್ರು ಮಾಡಿರೋ ಎಷ್ಟೋ ಒಳ್ಳೆ ಕೆಲಸಗಳನ್ನ ನೀವೇ ತೋರಿಸಿದ್ದೀರಾ. ಆಮೇಲೆ ದಿನನಿತ್ಯ ದರ್ಶನ್ ಅವ್ರ ಮನೆ ಮುಂದೆ ಕಷ್ಟ ಅಂತ ಎಷ್ಟೋ ಜನ ಬರ್ತಾರಲ್ಲ, ಪರಿಹಾರ ಕಂಡ್ಕೊಂಡೋಗಿದ್ನ ನೀವೇ ತೋರಿಸಿದ್ದೀರಾ. ಅದರಲ್ಲಿ ಸ್ಕೂಲ್ ಫೀಸು ಇರ್ಬೋದು, ಯಾರ್ದೋ ಆಸ್ಪತ್ರೆ ಖರ್ಚು ಇರ್ಬೋದು. ಆಮೇಲೆ ನೀವೇ ತೋರಿಸ್ದಂಗೆ ಎಷ್ಟೋ ಜನ ಸಿನಿಮಾದವರೇ ಹೇಳೋರಲ್ಲ, ದರ್ಶನ್ ಅವ್ರ ಸಿನಿಮಾ ಸ್ಟಾರ್ಟ್ ಆಯ್ತು ಅಂದರೆ 1000 ಜನ ಊಟ ಮಾಡ್ತೀವಿ ಅಂತ ನೀವೇ ತೋರಿಸಿದ್ದೀರಾ. ಇಷ್ಟೆಲ್ಲ ಸಹಾಯ ಮಾಡ್ತಿದ್ದ ಮನುಷ್ಯನ ನಿಮ್ಮ TRPಗೋಸ್ಕರ ಮಾನವೀಯತೆನೇ ಮರೆತು ಹಿಂಗೆಲ್ಲ ನಡ್ಕೊಂಡ್ರಲ್ಲ, ಎಷ್ಟು ಸರಿ ಹೇಳಿ? ನಿಮಗೆ ತಪ್ಪು ಅನ್ನಿಸ್ತಾ ಇಲ್ವಾ? ನಿಮಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ ಬಿಡಿ. ಇಷ್ಟಕ್ಕೂ ನೀವು ಯಾಕೆ ಬಂದಿದ್ದೀರಾ, ಏನು ಮಾಡ್ತಾ ಇರೋ ಅನ್ನೋದೇ ನಿಮಗೆ ಗೊತ್ತಿಲ್ಲ. ಇನ್ನು ನಾವೆಲ್ಲ ಸೇರಿಕೊಂಡು ಈಗ ಇಲ್ಲಿ ಬಂದಿರೋದೇ ಒಂದು ಸೀನ್. ಇರು ಗುರು, ಈಗಲೇ ಹೇಳ್ಬೇಡ. ಇವನನ್ನು ಯಾಕೆ ಕರ್ಸಿದೀವಿ ಅನ್ನೋದು ಈಗಲೇ ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ. ಇರು ಗುರು, 1-2 ವಿಚಾರ ಇದೆ, ಮಾತಾಡಿ ಮುಗಿಸ್ಬಿಡ್ತೀನಿ. ಏನು ಸರ್, ರಾಜೇಶ್ ಸರ್, ಆವಾಗಲೇನೋ ಧೈರ್ಯದ ಬಗ್ಗೆ ಮಾತಾಡ್ತಿದ್ರಿ. ನಿಮಗಿದೆಯಾ ಧೈರ್ಯ? ನೀವು ಧೈರ್ಯದಿಂದ ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆ. ಎಲ್ಲ TRP ಗಿಮಿಕೆ ಅಲ್ಲ, ಜನಕ್ಕೆ ಸಹಾಯ ಆಗುವಂಥ ಕೆಲಸ ಏನಾದರೂ ಮಾಡ್ತಿದ್ದೀರಾ ನೀವು? ಯಾಕಂದರೆ ಇವತ್ತೊಂದು ಚಾನಲ್ ಹುಟ್ಕೋತು ಅಂದರೆ ಆ ಚಾನಲಲ್ಲಿ 3 ತಿಂಗಳು ಕೆಲಸ ಮಾಡಿರಲ್ಲ, ಆ ಆ್ಯಂಕರು 4ನೇ ತಿಂಗಳಿಗೇ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿರ್ತಾರೆ. ಇನ್ನೂ ಈ ನಡುವೆ ನಿಮ್ಮಲ್ಲೇ ಒಳ್ಳೇದು ಮಾಡೋರಿಗೆ ನೀವೇ ಸಪೋರ್ಟ್ ಮಾಡಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಸರ್. ನಿಮ್ಮಲ್ಲೇ ಒಂದು ಹೆಣ್ಣು ನಿಮ್ಮ ಮೀಡಿಯಾ ಮೇಲೆ ಬೇಜಾರಾಗಿ ಬಹುಶಃ ಅವ್ರ ಮೇಲೆ ಅಸಹ್ಯನೇ ಆಗ್ಬಿಟ್ಟಿರ್ಬೇಕು. ಅವರೇ ಸ್ವಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಜನಕ್ಕೆ ಎಲ್ಲೆಲ್ಲಿ ಅನ್ಯಾಯ ಮೋಸ ಆಗ್ತಿದ್ಯೋ ಅಲ್ಲೆಲ್ಲ ಅವರೇ ಸ್ವಂತ ವಿಡಿಯೋ ಮಾಡಿ ಕಣ್ಮುಂದೆ ಆಗ್ತಿರೋದನ್ನ ತೋರಿಸ್ತಿದ್ದಾರೆ. ಅವ್ರು ತೋರಿಸೋ ಒಂದೊಂದು ವಿಡಿಯೋ ಕೂಡ ನೀವು ಯಾವುದಾದ್ರೂ ಚಾನಲ್ ಹಾಕಿದ್ದೀರಾ ಸರ್? ಇಲ್ಲೇ ಗೊತ್ತಾಗುತ್ತೆ ಸರ್ ನಿಮ್ಮ ನಡುವೆ ಅವ್ರ ನಡುವೆ ಇರೋವಂಥ ಬಾಂಡಿಂಗು. ನೀವುಗಳು ಮಾಡ್ತಿರೋದು ಬರೇ TRPಗೋಸ್ಕರ. ಇನ್ನು ಜನರಿಗೆ ಸಹಾಯ ಆಗುವಂಥದ್ದು ಏನೂ ಮಾಡ್ತಿಲ್ಲ ಅಲ್ಲ. ನಿಮಗೆ ದರ್ಶನ್ ಅವರು ಆ ಜೈಲಿಂದ ಈ ಜೈಲಿಗೆ, ಈ ಜೈಲಿಂದ ಆ ಜೈಲಿಗೆ ಹೋಗೋದನ್ನ ತೋರಿಸ್ತೀರಾ. ಅವ್ರನ್ನ ಯಾರು ನೋಡೋಕೆ ಬಂದ್ರು, ಯಾರು ನೋಡೋಕೆ ಬಂದಿಲ್ಲ ಅನ್ನೋದು ಮಾತ್ರ ತೋರಿಸ್ತೀರಾ. ಅಲ್ಲ ಸರ್, ಇದೆಲ್ಲ ನಿಮ್ಮ TRPನೇ ಅಲ್ವಾ ಸರ್? ನೀವು ತೋರಿಸೋದಾದ್ರೆ ಸೆಂಟ್ರಲ್ ಜೈಲಲ್ಲಿ ರೇಪಿಸ್ಟ್ ಟೆರರಿಸ್ಟ್ಗಳು ಸುಪ್ಪತ್ತಿಗೆ ಮೇಲೆ ಮೆರಿತಾ ಇರೋದನ್ನು ತೋರಿಸಿ ಸರ್. ನಿಮಗೆ ಧೈರ್ಯ ಇದ್ದಿದ್ರೆ ಯಾರು ಈ ದೇಶದ್ರೋಹಿ ಕೆಲಸ ಮಾಡ್ತಿದ್ರೋ ಅವ್ರನ್ನ ಹುಡುಕಿ ಅವ್ರನ್ನ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಿದ್ರಿ. ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕಿತ್ತು. ಅದನ್ನ ಬಿಟ್ಟು ರಾಜಕಾರಣಿಗಳ ಹತ್ರ ಹೋಗ್ತೀರಾ?
ರಾಜ್ಯಕ್ಕೆ ಏನು ಮಾಡಬೇಕು ಅನ್ನೋದನ್ನ ಕೇಳಲ್ಲ. ಅವ್ರ ಕುರ್ಚಿ ಯಾವಾಗ ಬಿಟ್ಕೊಡ್ತಾರೆ, ಅವ್ರು ಏನೇನು ಪಾರ್ಟಿ ಮಾಡ್ತಾರೆ, ಇದನ್ನೆಲ್ಲ ನಮಗೆ ತೋರಿಸ್ತೀರಾ. ಸರ್, ನಿಮಗೊಂದು ವಿಚಾರನ ಪೂರ್ತಿ ಮುಗಿಸಿ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂದರೆ ಆ ವಿಚಾರನೆ ತೋರಿಸ್ಬಿಡಿ. ನೀವು ಅರ್ಧಂಬರ್ಧ ಆ ವಿಚಾರನ ತೋರಿಸಿ ಮತ್ತು ಆ ವಿಚಾರನ ಅಲ್ಲೇ ಬಿಟ್ಬಿಡ್ತೀರಾ. ಅದನ್ನೆಲ್ಲ ನೋಡಿ ನಮ್ಗೆ ಏನಾಯ್ತು ಅಂದರೆ, ಈ ವಿಚಾರ ಅಂತ ನಮ್ಮ ತಲೆಯಲ್ಲಿ ಹಾಗೆ ಪ್ರಶ್ನೆ ಒಂದು ಉಳ್ಕೊಂಬಿಡುತ್ತೆ ಸರ್. ಸರ್, ಈ ಮಾತುಗಳು ಯಾಕೋ ನಮ್ಮ ಪ್ರೋಗ್ರಾಮ್ಗೆ ತೊಂದರೆ ಆಗಂಗೆ ಅನಿಸ್ತಿದೆ. ಇದು ನಿಲ್ಗೆ ಬಿಟ್ಬಿಡೋಣ. ಹೇಯ್, ನಿಲ್ಲಿಸ್ರು ಸ್ವಲ್ಪ ನಗೋದನ. ಬೇಜಾರಾಯ್ತಲ್ವಾ? ಇವಾಗ ನೀನು ನನ್ನ ಫ್ರೆಂಡು, ನಾನು ಸುತ್ತಮುತ್ತ ಇರೋರ್ಗೇನೆ ನಿಮ್ಮನ್ನು ರೇಗ್ಸೋಕ್ಕೆ ಇಷ್ಟೊಂದು ವಿಚಾರ ಸಿಕ್ತು. ಅದಕ್ಕೆ ಹೇಳ್ತಾ ಇರೋದು, ನೀವು ಈ ನಡುವೆ ತೋರಿಸ್ತಾ ಇರೋ ಪ್ರೋಗ್ರಾಮ್ಗಳು ಜನಕ್ಕೆ ತುಂಬ ಬೇಜಾರಾಗ್ತಿದೆ ಅಂತ ಅಲ್ವಾ? ನೋಡು ಮಗ, ನೀನು ನನ್ನ ಫ್ರೆಂಡೇ. ನೀವು ಮಾಡ್ತಿರೋ ಕೆಲಸ ತುಂಬ ಪವಿತ್ರವಾದದ್ದು. ನಿಮ್ಮ ಹಿರಿಯರು ನಿಮ್ಮ ಕೆಲಸನ ತುಂಬ ದೊಡ್ಡ ಮಟ್ಟದಲ್ಲಿ ಕೂರಿಸಿದ್ದಾರೆ. ಪ್ಲೀಸ್, ನೀವುಗಳು ಈ ಜನ್ರೇಷನ್ ಅವರು ಈ ಕೆಲಸನ ಕೀಳ್ಮಟ್ಟಕ್ಕೆ ತೊಗೊಂಡು ಹೋಗ್ಬೇಡಿ. ಮೀಡಿಯಾ ಅಂದರೆ ಮೆಸೇಜ್ ಕೊಡೋರಾಗಿರ್ಬೇಕೆ ಹೊರತು ಮೀಡಿಯೇಟರ್ಗಳಾಗಿರಬಾರ್ದು. ನೀವುಗಳು ಎಷ್ಟೋ ಹೆಣ್ಣುಮಕ್ಳಿಗೆ ಅತ್ಯಾಚಾರ ಆಗಿರೋದನ್ನ ನ್ಯಾಯ ಸಿಕ್ಕಿದೆಯೋ ಇಲ್ಲೋ ಅನ್ನೋದನ್ನು ತೋರಿಸಿ. ಅದು ಬಿಟ್ಟು ಬಾತ್ರೂಮ್ ಚೇರ್ ಬಗ್ಗೆ ತೋರಿಸೋದು, ಒಬ್ರನ್ನೊಬ್ರು TRPಗೋಸ್ಕರ ತಂದಿಡೋ ಕೆಲಸ ಮಾಡೋದು, ಆಮೇಲೆ ಅಂಗವಿಕಲರಿಗೆ 500 ರೂಪಾಯಿ ಕೊಟ್ಬಿಟ್ಟು ಸುಳ್ಳು ಸುದ್ದಿನ ಸಮಾಜಕ್ಕೆ ಹಬ್ಸೋವಂಥದ್ದು, ಅದು ನಿಮ್ಮ ಕೆಲ್ಸಕ್ಕೆ ಮರ್ಯಾದೆನೇ ಅಲ್ಲ. ಅಷ್ಟ್ರ ಮೇಲೆ ನಾನು ನಿಮ್ಗೇನೂ ಹೇಳಲ್ಲ. ನೀವೇನು ಚಿಕ್ಕ ಮಕ್ಕಳಲ್ಲ ಸರ್. ಅವ್ರಿಗೆಲ್ಲ ಇದು ಅರ್ಥ ಆಗಲ್ಲ. ಇರಮ್ಮ, ಕ್ಯಾಮ್ರಾ ಆಫ್ ಮಾಡ್ಬಿಡು ಇವಾಗಲೇ. ಒಂಚೂರು ವಿಚಾರ ಬಾಕಿ ಇದೆ, ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ಏನು ಗೊತ್ತಾ, ಇಷ್ಟೊತ್ತು ತಮಾಷೆ ಮಾಡಿದ್ದು, ರೇಗ್ಸಿದ್ದು ಸುಮ್ಮನೆ ನೀವೇನು ಮಾಡ್ತಾ ಇರಾ ಅಂತ ತೋರ್ಸೋಕ್ಕೆ. ಬಟ್ ಇವಾಗ ನಾನು ಹೇಳ್ತಾ ಇರೋದು ನಿಮ್ಗಳಿಗೆ, ಅಂದರೆ ನಮ್ಮ ರಾಜಕಾರಣಿಗಳಿಗೆ, ಪೊಲೀಸವ್ರಿಗೆ, ನಮ್ಮ ಲಾಗೆ, ನಮ್ಮ ಮೀಡಿಯಾ ಅಂದರೆ ನೀವು, ಇಷ್ಟು ಜನಗಳನ್ನ ನಾವು ಅಂದರೆ ಪಬ್ಲಿಕ್ ಸೊಸೈಟಿ ನಿಮ್ಗಳಿಗೆ ಏನು ಮರ್ಯಾದೆ ಕೊಡ್ತೀವಿ ಅಂತಂದರೆ, ರಾಜಕಾರಣಿಗಳಿಗೆ ನಮ್ಮಪ್ಪ, ಪೊಲೀಸ್ ಅಂದರೆ ನಮ್ಮಮ್ಮ, ಲಾ ಅಂದರೆ ನಮ್ಮ ಸಂಬಂಧಿಕರು, ಮೀಡಿಯಾ ನಮ್ಮ ಫ್ರೆಂಡ್ಸು. ನೀವು ಮೀಡಿಯಾ ಎಷ್ಟೋ ಜನಕ್ಕೆ ನಮ್ಮ ಫ್ರೆಂಡ್ಸ್ ಥರ ಸಮಾಜದಲ್ಲಿರೋ ಸಮಸ್ಯೆಗಳನ್ನ ನಮ್ಮ ಮುಂದೆ ಎತ್ತಿ ತೋರಿಸಿ ಬಗೆಹರಿಸ್ಬೋದು ಅಂತಾರೆ. ಮನ್ಸು ಮುಟ್ಕೊಂಡು ಒಪ್ಕೊಳ್ಳಿ, ನೀವು ಅದೇ ದಾರಿಲಿದ್ದೀರಾ ಇಲ್ಲ ದುಡ್ಡು TRP ಅನ್ನೋ ದಾರಿಲಿದ್ದೀರಾ. ಇನ್ನು ನಮ್ಮ ರಾಜಕಾರಣಿಗಳು ಸರ್, ಮೇಡಮ್, ನಿಮ್ಗಳಿಗೆ ನಾವು ಕೇಳೋದು ಇಷ್ಟೇ, ಪ್ಲೀಸ್ ನಿಮ್ಮ ಮಕ್ಳುಗಳ್ನ ದಿನನಿತ್ಯ ಹಬ್ಬದ ವಾತಾವರಣದಲ್ಲಿ ಹೆಂಗೆ ಬೆಳೆಸ್ತಿರೋ ಎಲ್ಲ ಥರ ಜನಗಳ್ನು ಹಬ್ಬದ ವಾತಾವರಣದಲ್ಲೇ ಬೆಳ್ಸೋಕ್ಕೆ ಪ್ರಯತ್ನ ಪಡಿ. ಆ ಥರ ರಾಜಕಾರಣ ಮಾಡಿ ಪ್ಲೀಸ್. ಇನ್ನು ನಮ್ಮ ಅಮ್ಮನ ಥರ ಇರೋ ಪೊಲೀಸು ಅಂತ ಯಾಕೆ ಕರಿತೀವಿ ಹೇಳಿ? ನಮಗೆ ಎಷ್ಟೇ ಕಷ್ಟ ಬಂದರೂ, ನಮ್ಗೆ ಎಷ್ಟೇ ತೊಂದರೆ ಆದ್ರೂ ನಾವು ಹೋಗೋದು ಯಾರ ಹತ್ರ ಹೇಳಿ? ಅಮ್ಮನ ಹತ್ರ. ಅದಕ್ಕೆ ನೀವು ಅಮ್ಮನ ಥರ ಸರ್. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಈ ಮಾತು ಹೇಳ್ತಿಲ್ಲ, ಬಟ್ ತುಂಬ ಮೋಸ ಮಾಡಿಕೊಂಡು ಬದುಕ್ತಿರೋ ಅಂಥ ಪೊಲೀಸರಿಗೆ, ಅದರಲ್ಲೂ ಕ್ರೈಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇಳ್ಕೊತಾ ಇದೀನಿ, ನೀವು ಸಮಾಜಕ್ಕೆ ಎಷ್ಟು ತೊಂದರೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ಇನ್ನು ಪ್ಲೀಸ್ ಸೆರೋಗಿ ಸರ್. ಕ್ಲೀನ್ ಸಿಟಿ ಆಗೋಯ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಡ್ರಗ್ ಸಿಟಿ ಅಂತೂ ಮಾಡ್ತಾ ಇದ್ದೀರಾ ಸರ್. ನೀವು ಜನ ಕಂಪ್ಲೇಂಟ್ ಮಾಡಿದ್ರೆ ಕೆಲವು ಪೊಲೀಸರು, ಎಲ್ಲ ಅಲ್ಲ ಸರ್, ಕೆಲವರು ಕಂಪ್ಲೇಂಟ್ ಕೊಟ್ಟರೆ ನಾವು ಯಾರಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀವೋ ಅವ್ರ ಹೆಸ್ರನ್ನ ಅಪರಾಧಿಗಳಿಗೆ ನೀವೇ ಹೇಳ್ಬಿಡ್ತೀರಾ ನೋಡಿ. ಸರ್ ಬನ್ನಿ ಇಲ್ಲಿ. ಅಯ್ಯೋ ಸರ್ ಬನ್ನಿ ಇಲ್ಲಿ, ಒಂದು ನಿಮಿಷ, ಏನಾಗಲ್ಲ ಸರ್. ಈ ಹುಡುಗನ್ನ ನೋಡಿ ನೀನು ಯಾಕೆ ಗಾಂಜಾ ಹೊಡಿತೀಯ ಅಂತ ಒಂದ್ಸಲ ಕೇಳಿ ನೋಡಿ ಸರ್. ನಿಮ್ಮ ಮನೇಲಿ ಅಪ್ಪ ಅಮ್ಮ ಬುದ್ಧಿ ಕಲಿಸ್ಕೊಟ್ಟಿಲ್ವ ಅಂತ ಒಂದ್ಸಲ ಪೊಲೀಸ್ ಫೀಲಲ್ಲಿ ಕೇಳಿ ನೋಡಿ ಸರ್. ಸೋನು ಬಾಪ್ಪ ಇಲ್ಲಿ. ಸರ್ ಸುಮ್ಮನೆ ನಿಂತ್ಕೋಬೇಡಿ, ಕೇಳಿ. ಹೈ, ಯಾಕಪ್ಪ ನಿನ್ ಗಾಂಜಾ ಹೊಡೆಯೋದು? ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ವ ನಿನಗೆ?
ಪಾಪ ಸರ್, ಅವನ ಹೆಸರು ಸೋನು ಅಂತ. ಅವ್ರ ಮನೆ ಹತ್ರ ಯಾರೋ ಗಾಂಜಾ ಮಾರ್ತಿದ್ರಂತೆ ಸರ್. ಪಾಪ ಸರ್, ಅವನು ಏರಿಯಾಗೆ ಹೊಸಬ ಸರ್. ಆ ಏರಿಯಾ ಜನಗಳ ಬಗ್ಗೆ ಅವನಿಗೆ ಗೊತ್ತಿಲ್ಲ ಸರ್. ಗಾಂಜಾ ಮಾರ್ತಿರೋ ನೋಡಿ ಅವನಿಗೆ ಗೊತ್ತಿರೋ ಕ್ರೈಮ್ನವರಿಗೆ ಇನ್ಫಾರ್ಮ್ ಮಾಡಿದಾನಷ್ಟೇ ಸರ್. ಆಮೇಲೆ ಏನಾಯ್ತು? ಏನಾಗುತ್ತೆ ಸರ್? ಏನು ಮಾಡ್ತಾರೆ ಹೇಳಿ? ಥೂ, ಅವ್ರನ್ನ ಕ್ರೈಮ್ನವ್ರು ಅನ್ನೋದಕ್ಕೂ ನಾಚಿಕೆ ಆಗುತ್ತೆ ಸರ್. ಪಾಪ ಸರ್ ನಮ್ಮ ಸೋನು. ಇವನು ಕಂಪ್ಲೇಂಟ್ ಮಾಡಿ 10 ನಿಮಿಷಕ್ಕೆ ಆ ಪೊಲೀಸ್ನವ್ರು ಬರಲಿಲ್ಲ ಸರ್. ಈ ವಿಷಯ ಗಾಂಜಾ ಹೊಡೆಯೋ ಹುಡುಗರಿಗೆ ಗೊತ್ತಾಗಿ ಅವ್ರ ಗ್ಯಾಂಗೆಲ್ಲ ಅವ್ರ ಮನೆ ಹತ್ರ ಬಂದು ಅವ್ರ ಅಪ್ಪ ಅಮ್ಮನ ಮುಂದೆನೇ ಇವ್ನು ಇಟ್ಕೊಂಡು ಚೆನ್ನಾಗಿ ಹೊಡೆದ್ರು. ಅವ್ನ ಬಟ್ಟೆ ಎರೆದು ಆ ಏರಿಯಾ ಜನಗಳ ಮುಂದೆನೇ ಇವನ್ ಮಾನ ಮರ್ಯಾದೆ ತೆಗೆದುಬಿಟ್ರು ಸರ್. ಅವ್ರ ಅಪ್ಪ ಅಮ್ಮ ಅವಮಾನ ತಾಳಕ್ಕಾಗದೆ ಅವತ್ತು ರಾತ್ರಿನೇ ಇವನ್ನ ಅವ್ರ ಸಂಬಂಧಿಕರ ಮನೆಗೆ ಕಳಿಸಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಸರ್. ಇದನ್ನೆಲ್ಲ ಯಾರು ತೋರಿಸ್ತಾರೆ ಸರ್? ನೋಡಿದ್ರ ಸರ್, ಎಲ್ಲಾರನ್ನೂ ಹಬ್ಬದ ವಾತಾವರಣದಲ್ಲಿ ಬೆಳೆಸ್ಬೇಕಾಗಿರೋರೆ ರಾಜಕಾರಣಿಗಳು ದಿನ ಹಬ್ಬ ಮಾಡ್ಕೊಂಡು ಓಡಾಡ್ತವ್ರೆ. ವರ್ಷಕ್ಕೊಂದ್ಸಲ ಹಬ್ಬ ಮಾಡಿದ್ರು ಪೊಲೀಸವ್ರಿಗೆ ಹೇಳಿ ತಡಿತೀರಲ್ಲ, ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತ. ಎಷ್ಟು ಸರಿ? ಯಾಕೆ ಸರ್? ಪ್ಲೀಸ್ ದುಡ್ಡು ಮಾಡೋದು ಬಿಟ್ಟು ಎಲ್ರಿಗೂ ಒಳ್ಳೇದನ್ನು ಮಾಡಿ ಸರ್. ಒಳ್ಳೇದು ಮಾಡೋದಂದ್ರೆ ರೋಡ್ ಹಾಕ್ಸೋದು, ಮೋರಿ ಕಟ್ಟೋ ಕೆಲಸ ಅಲ್ಲ ಸರ್. ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಇವಾಗ ಆಗಿರೋ ಅಡುಗೆ ಪದಾರ್ಥ ಬೆಲೆನ, ಅಂದರೆ ಜನಕ್ಕೆ ಬೇಕಾಗಿರೋ ದಿನನಿತ್ಯ ಯೂಸ್ ಮಾಡೋಂಥ ಅಂಥ ಪದಾರ್ಥಗಳ ಬೆಲೆನ ಕಮ್ಮಿ ಮಾಡಿ. ನಿಮ್ಮ ಥರನೇ ಇನ್ನೂ ಈ ಭೂಮಿ ಮೇಲೆ ಬದುಕಬೇಕಾಗಿರೋ ತುಂಬ ಜನ ಇದ್ದಾರೆ ಸರ್. ನಿಮ್ಗಳ ಕೆಲಸ ಎಲ್ರಿಗೂ ಸೂಪರ್ ಅನ್ನಿಸ್ಬೇಕು ಸರ್. ನೀವು ನೋಡಿದ್ರೆ ನಿಮ್ಗೆ ಈ ಥರ ಎಲ್ಲ ಅನ್ಸಲ್ವಾ ಸರ್? ಇನ್ನು ಪೊಲೀಸವ್ರಿಗೆ ಎಷ್ಟೋ ವಿಚಾರಗಳು ಹೇಳಬೇಕು ಅಂತ ತುಂಬ ಜನ ಇರ್ತಾರೆ. ಆದರೆ ಯಾರೋ ಕೆಲವರು ಕೆಟ್ಟ ಪೊಲೀಸವರು ಇರ್ತಾರೆ. ನಿಮ್ಮ ಹತ್ರ ಬರೋಕ್ಕೆ ಅಂಥವ್ರಿಂದ ತುಂಬ ಭಯ ಆಗುತ್ತೆ ಸರ್. ಓದೋದು ಬಡವ್ರ ಹತ್ರ ಕಾಸು ಕಿತ್ಕೊಳ್ಳೋಕ್ಕಲ್ಲ ಸರ್, ಓದೋದು ಬಡತನ ಹೋಗಲಿ ಅಂತ. ನೀವುಗಳು ಎಲ್ಲರೂ ಸ್ವಲ್ಪ ಓದ್ಕೊಂಡಾದರೂ ಬಂದಿರ್ತೀರ. ಆದರೂ ಏನು ಸರ್, ಯಾವಾಗ ಸರ್ ನಿಮ್ಮ ಮೇಲೆ ಭಯ ಬಿಟ್ಟು ನಾವುಗಳು ಏನೇ ಕಷ್ಟ ಬಂದರೂ ಹೇಳ್ಕೊಳಂಗಾಗೋದು? ಅಲ್ಲ ಸರ್, ಈ ನಡುವೆ ಎಷ್ಟೆಲ್ಲ ತೊಂದರೆಗಳಾಗ್ತಿದೆ ಹೇಳಿ ಸರ್. ಜನರಿಗೆ ತೊಂದರೆ ಕೊಡೋ ಯಾವುದೇ ವಿಷಯ ಆದರೂ ತಪ್ಪು ತಾನೆ? ಹಾಂ, ಅದಲ್ಲ ಸರ್, ಜೂಜಾಡೋ ತಪ್ಪು ಅಂತ ನೀವೇ ಹೇಳ್ತೀರಾ. ಆದರೆ ಈಗ ಇವತ್ತಿನ ಜನ್ರೇಷನಲ್ಲಿ ಯಾರು ಫೋನ್ ಚೆಕ್ ಮಾಡಿದ್ರು 100ರಲ್ಲಿ 70% ಜನದಲ್ಲಿ ಇಲ್ಲೀಗಲ್ ಆನ್ಲೈನ್ ಗೇಮ್ ಇದ್ದೇ ಇರುತ್ತೆ. ಸಮಾಜನ ಎಲ್ಲಿಗೆ ತಂದಿಟ್ಟಿದ್ದೀರಾ ನೋಡಿ, ಏನೋ ಮಾಡಿ. ಹೌದು ಗುರು, ಕರೆಕ್ಟಾಗಿ ಹೇಳಿದೆ. ಇವತ್ತು ಎಷ್ಟೋ ಜನ ಕಾಲೇಜ್ ಹುಡುಗರು, ಅದರಲ್ಲೂ ಹುಡುಗಿರು, ಎಷ್ಟೋ ಜನ ಡ್ರಗ್ ಅಡಿಕ್ಟ್ ಆಗ್ಬಿಟ್ಟವ್ರೆ. ಇಂತೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಗ್ಬೇಕು ಹೇಳಿ ಸರ್? ಇವಾಗ ಒಂದೊಳ್ಳೆ ಪೊಲೀಸ್ ಇರ್ತಾರೆ ಅಂದ್ಕೊಳ್ಳಿ, ಆ ಒಳ್ಳೆ ಪೊಲೀಸ್ ಜೊತೆಗೆ ಕೆಲವರು ಸಮಾಜಕ್ಕೆ ತೊಂದರೆ ಕೊಡೋ ಪೊಲೀಸವರು ಇರ್ತಾರಲ್ಲ, ಒಳ್ಳೆ ಪೊಲೀಸವ್ರಿಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಹೆಂಗಾಗುತ್ತೆ ಹೇಳಿ? ಅಲ್ಲ, ಪೊಲೀಸವ್ರ ಒಳಗೆ ಇರೋ ಕಳ್ಳರನ್ನ ಯಾರು ಹಿಡಿದು ಶಿಕ್ಷೆ ಕೊಡ್ತಾರೆ ಹೇಳಿ? ಪ್ಲೀಸ್ ಎಲ್ಲರೂ ಸರಿ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಮಾಜ? ಪ್ಲೀಸ್ ಸರ್, ಇವತ್ತು ಎಷ್ಟೋ ಜನ ಸಮಾಜ ಸರಿ ಹೋಗುತ್ತೆ ಅನ್ನೋದು ನಿಮ್ಮ ಕನಸು ಅಂತ ಹೇಳ್ತಾರೆ. ಇಲ್ಲಿ ಯಾರೂ ಸರಿ ಹೋಗಲ್ಲ, ಹೋಗು ಅಂತಾರೆ. ಪ್ಲೀಸ್ ಎಲ್ಲರೂ ಸರಿ ಹೋಗಿ. ಇವತ್ತು ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಸಿಗರೇಟು ಡ್ರಗ್ಸು ಅಂತ ಕಲ್ತು ಹಾಳಾಗ್ತಾವ್ರೆ. ಪ್ಲೀಸ್ ನಿಮ್ಮ ಕೈ ಮುಗಿತೀನಿ, ಇವ್ರನ್ನೆಲ್ಲ ಹಿಂಗೆ ಬಿಟ್ಟರೆ ಮುಂದಿನ ಸಮಾಜದ ಗತಿ ಏನು ಸರ್? ನಿಮ್ಮ ಮಕ್ಳುಗಳ್ನ ಒಂದ್ಸಲ ಚೆಕ್ ಮಾಡಿ ನೋಡಿ, ಏನೇನು ಡ್ರಗ್ಸ್ಗಳು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇನ್ನು ಕಾಮನ್ ಪೀಪಲ್ ಮಕ್ಳುಗಳಿಗೆ ಏನೇನೆಲ್ಲ ಟಚ್ ಆಗುತ್ತೆ ಅಂತ ನಿಮಗೆ ಗೊತ್ತಾ ಸರ್? ನಾವೆಲ್ಲ ಸಮಾಜದ ಮೇಲೆ ಆಗ್ತಾ ಇರೋ ಅನ್ಯಾಯಗಳನ್ನೆಲ್ಲ ನೋಡಿ ಜನಕ್ಕೆ ಪೂರ್ತಿ ತಿಳಿಸ್ಬೇಕು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಆ ಸಿನಿಮಾಲಿ ಇವತ್ತು ಹೇಳಿದ ವಿಚಾರಗಳನ್ನೆಲ್ಲ ನಮಗೆ ಗೊತ್ತಿರೋ ಮಟ್ಟಿಗೆ ಒಂದು ಪರಿಹಾರ ಹೇಳೋಣ ಅಂತಿದ್ದೀವಿ. ಸಮಾಜದಲ್ಲಿ ಎಲ್ಲ ಜನಗಳು ಈ ಸಿನಿಮಾ ನೋಡಿ, ಅದರಲ್ಲೂ ಎಲ್ಲ ಮಕ್ಕಳು ದೊಡ್ಡವರು ಅಪ್ಪ ಅಮ್ಮಂದಿರು ಈ ಸಿನಿಮಾ ನೋಡಲೇಬೇಕು ಸರ್. ಆ ಸಿನಿಮಾ ಇರು ಗುರು, ಇನ್ನೊಂದು 2 ವಿಚಾರ ಬಿಟ್ಟಿದ್ದೀನಿ. ಒಂದು 2 ನಿಮಿಷ ಅವ್ರ ಹತ್ರ ಮಾತಾಡಿ ಮುಗಿಸ್ಬಿಡ್ತೀನಿ. ನಾವು ಈ ರಾಜಕಾರಣಿಗಳನ್ನ ಅಪ್ಪ ಅಂತೀವಿ, ಆಮೇಲೆ
ಪೊಲೀಸವ್ರನ್ನ ಅಮ್ಮ ಅಂತ ಮಾತಾಡ್ಬಿಟ್ಟಿದ್ದೀವಿ. ಇನ್ನು ಲಾ ಮತ್ತು ಏನ್ರಿ ಮೀಡಿಯಾ ಇವರಿಬ್ರು ನಮ್ಮ ಸ್ನೇಹಿತರು ನೆಂಟರು ಅಂತ ಇವರಿಬ್ರು ಬಗ್ಗೆ ಮಾತಾಡಿಲ್ಲ ಅಂದರೆ ತಪ್ಪಾಗತ್ತೆ. ಸರ್, ಲಾ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ಏನು ಅಂದರೆ ನಮ್ಮ ಸಮಾಜದಲ್ಲಿ ಏನೇ ತಪ್ಪು ನಡೆದ್ರೂ ಕೊನೆಗೆ ನ್ಯಾಯ ಸಿಗೋದು ಅದೇ ಜಾಗ ಅಂತ ಅಂದ್ಕೊಂಡಿದ್ದೀವಿ. ಅದರಲ್ಲೂ ಸಿಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಸರ್. ಆದರೆ ನಮಗಿದ್ರ ಬಗ್ಗೆ ಗೊತ್ತಿಲ್ದಿರೋ ವಿಚಾರನ ಮಾತಾಡೋದು ತಪ್ಪಾಗುತ್ತೆ ಸರ್. ಇನ್ನು ಏನ್ರಿ ಮೀಡಿಯಾ, ನೀವು ನಮ್ಮ ಸ್ನೇಹಿತರೆ, ಸಮಾಜಕ್ಕೆ ಒಳ್ಳೆ ಕೆಲಸನ ಮಾಡಿಕೊಡಿ ಅಂತ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ನೀವು ಪ್ರೋಗ್ರಾಮ್ಗಳನ್ನ ಬರೇ ನಿಮ್ಮ TRPಗೋಸ್ಕರನೇ ಮಾಡಬೇಡಿ ಸರ್. ದಯವಿಟ್ಟು TRP ಅನ್ನೋದನ್ನ ಬಿಟ್ಟು ಸಮಾಜದಲ್ಲಿ ಎಷ್ಟೋ ಜನ ಮಾನವೀಯತೆ ದೃಷ್ಟಿಯಿಂದ ಬದುಕ್ತಿದ್ದಾರಲ್ಲ, ಅವ್ರು ಯಾರನ್ನೋ ಬೈಯೋದು ವಾತಾವರಣಕ್ಕೆ ತಳ್ಳಬೇಡಿ ಸರ್. ಧೈರ್ಯವಾಗಿ ಬದುಕಿ ಬಾಳೋದನ್ನ ಪ್ರೋಗ್ರಾಮ್ ಮಾಡಿ. ನಾನು ನಿನ್ನ ಕರೆದಿದ್ದೆ ನನ್ನ ಸಿನಿಮಾನ ಪ್ರಚಾರ ಮಾಡಬೇಕು ಅಂತ, ಅದನ್ನೇ ಮರ್ತ್ಬಿಟ್ಟಲ್ಲ ಮಗ. ಏನಲ್ಲಿ ಮತ್ತೆ ಇಲ್ಲಿ ನಡೀತಿರೋದು ಏನು ಮತ್ತೆ? ರಿಹರ್ಸಲ್ ಅಂತಾರೆ, ಪ್ರಾಕ್ಟೀಸ್ ಅಂತಾರೆ. ಅಲ್ಲ ಸರ್, ಬೆಳಕಲ್ಲಿ ಬಂದ್ಬಿಟ್ಟು ಕತ್ಲೆ ಮಾಡ್ಬಿಟ್ರಲ್ಲ ಸರ್ ನೀವು. ಅಯ್ಯೋ ರಾಮ. ಮತ್ತಿಷ್ಟೊತ್ತು ಗಾಂಜಾ ಹೊಡೆದಿತ್ತು? ಗಾಂಜಾ ಅಲ್ಲ, ಇದು ಮಾಂಜಾ ಮಾಂಜಾ. ಅದು ಗಾಂಜಾನೇ ಅಲ್ಲ ಸರ್. ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಸರ್, ಫಸ್ಟು ನೀವು ತಿಳ್ಕೊಂಡು ಆಮೇಲೆ ಇನ್ನೊಬ್ರು ಕರೆಕ್ಟಾಗಿ ಹೇಳಿ ಅಂತ. ರಮೇಶ್, ನೀವು ಈ ಥರ ತಿಳ್ಕೊಂಡೆ ಪ್ರೋಗ್ರಾಮ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಸರ್. ಇಷ್ಟಕ್ಕೂ ಜನ ನಿಮ್ಗೆ ಯಾಕೆ ಸರ್ ಟೈಮ್ ಕೊಡಬೇಕು? ವೇಸ್ಟು. ದಯವಿಟ್ಟು ಈ ಥರದ್ದೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಈ ಟಾಪಿಕ್ಕು ಇನ್ನು ಮುಂದೆ ಹೋಗೋದು ಬೇಡ. ನಮ್ಮ ರಾಘು ಅವ್ರ ಸ್ನೇಹಿತರಾಗಿ ಬಂದಿದ್ದೀರಾ. ನಮಗೂ ಇವಾಗ ತುಂಬ ಡೀಪಾಗಿ ಸ್ನೇಹ ಬೆಳೆದುಬಿಟ್ಟೈತೆ ನಿಮ್ಮ ಜೊತೆ. ಹೆಂಗಾದ್ರೂ ಮಾಡಿ ನಮ್ಮ ಸಿನಿಮಾನ ಪ್ರಚಾರ ಮಾಡಿಕೊಡಿ. ಆ ಸಿನಿಮಾದಲ್ಲಿ ಇಂಥ ದೊಡ್ಡ ದೊಡ್ಡ ಟಾಪಿಕ್ಗಳನ್ನ ಹೇಳ್ತಾ ಇದ್ದೀವಿ, ಜನಕ್ಕೆ ತಲುಪಲಿ ಅಂತ. ನಿಮ್ಮಿಂದ ಈ ಸಿನಿಮಾ ಉದ್ಧಾರ ಆಯಿತು ಅಂದರೆ ಜನಕ್ಕೆ ಒಂಚೂರು ಒಳ್ಳೇದೇನಾದ್ರು ತಲುಪುತ್ತೆ ಅನ್ನೋ ಭಾವನೆ ನಮ್ಮದು. ಆ ಸಿನಿಮಾ ಹೆಸರು